ಅಧಿಕಾರಿಗಳು ಮತ್ತು ಸರ್ವೆ ಇಲಾಖೆ ಜಿಲ್ಲಾ ಮುಖ್ಯಸ್ಥರು ಅವರು ಸಭೆಯನ್ನು ಇಟ್ಕೊಂಡಿದ್ದೇವೆ. ನಮಗೆ ಗೊತ್ತಿರೋ ಹಾಗೆ ಪ್ರತಿ 2-3 ತಿಂಗಳಿಗೊಮ್ಮೆ ನಮ್ಮ ಇಲಾಖೆಯ ಪ್ರಮುಖ ಕಾರ್ಯಕ್ರಮಗಳು ಹಾಗೂ ಜನಗಳಿಗೆ ಸಂಬಂಧ ಇರುವಂತಹ ಕೆಲಸಗಳ ಪ್ರಗತಿ ಪರಿಶೀಲನೆ ಮಾಡುವಂತಹದ್ದು ಮತ್ತು ಆಗಿರುವ ಕೆಲಸ ಪ್ರಗತಿಯನ್ನು ಗಮನಿಸೋದರ ಜೊತೆಗೆ ಮುಂದೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಅವುಗಳಿಗೆ ಗುರಿಯನ್ನು ನಿಗದಿ ಮಾಡುವಂತಹದ್ದು, ಆದ್ಯತೆಯನ್ನು ನಿಗದಿ ಮಾಡುವಂತಹದ್ದು, ಇದನ್ನು ನಾವು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮಲ್ಲಿ 4 ಪ್ರಮುಖವಾದಂತಹ ಕಾರ್ಯಕ್ರಮಗಳು ಹಾಲಿ ಚಾಲ್ತಿಯಲ್ಲಿದ್ದಾವೆ. ಎಲ್ಲಾ ವಿಷಯಗಳನ್ನು ತಮಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಆಗಾಗ ನಾವು ಮಾತಾಡ್ತಾ ಇರ್ತೇವೆ. ಒಂದೆರಡು ವಿಷಯ ಪ್ರಮುಖ ಕಾರ್ಯಕ್ರಮಗಳ ಪ್ರಗತಿಯನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಈಗ ರಾಜ್ಯದಲ್ಲಿ ಸುಮಾರು ಹಾಡಿಗಳು, ತಾಂಡಗಳು, ಈ ರೀತಿಯಾದಂತಹ ಜನವಸತಿ ಪ್ರದೇಶಗಳು ಕಂದಾಯ ಗ್ರಾಮ ಆಗದೆ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಜನಗಳಿಗೆ ಅನೇಕ ಸೌಲಭ್ಯಗಳು ಸಿಗದೆ ಅವರು ತೊಂದರೆಗೆ ಒಳಪಟ್ಟಿರುವಂತಹದನ್ನ, ಇದು ಇವತ್ತಿನ ಸಮಸ್ಯೆ ಅಲ್ಲ, 16 ವರ್ಷಗಳಿಂದ ರಾಜ್ಯದಲ್ಲಿ ಇದು ಚರ್ಚೆ ಆಗಿ ಇದಕ್ಕೆ ಏನಾದರೂ ಒಂದು ಪರಿಹಾರ ಕೊಡಬೇಕು ಅಂತೇಳಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾನೂನಿಗೆ ತಿದ್ದುಪಡಿಯನ್ನ ಮಾಡಿ ಈ ಕಂದಾಯ ಗ್ರಾಮಗಳ ಸ್ಥಾನಮಾನವನ್ನ ಈ ವಸತಿ ಪ್ರದೇಶಗಳಿಗೆ ಕೊಡಬೇಕು. ಯಾವುವು ಕಂದಾಯ ಗ್ರಾಮಗಳು ಆಗಿಲ್ಲ, ಆದ್ರೆ ವಸತಿ ಪ್ರದೇಶಗಳಿದ್ದಾವೆ, ಹ್ಯಾಬಿಟೇಷನ್ಸ್ ಅಂತೇವೆ, ತಾಂಡ ಆಗ್ಬೋದು, ಹಟ್ಟಿಗಳಾಗ್ಬೋದು, ಅಥವಾ ಈ ರೀತಿಯಾದಂತಹ ಕೆಲವು ಬೇರೆ ಬೇರೆ ಹೆಸರುಗಳು ಬೇರೆ ಬೇರೆ ಭಾಗದಲ್ಲಿ ಅವಕ್ಕೆ ಇದ್ದಾವೆ, ಮಜರಾ ಗ್ರಾಮಗಳು, ಇವೆಲ್ಲ ಅವುಗಳಿಗೆ ಕಂದಾಯ ಗ್ರಾಮದ ಸ್ಥಾನಮಾನವನ್ನ ಕೊಟ್ಟು ಅದರ ಜೊತೆಗೆ ಅಲ್ಲಿ ವಾಸ ಮಾಡ್ತಾ ಇರತಕ್ಕಂತ ಜನಗಳಿಗೆ ಶಾಶ್ವತ ಹಕ್ಕು ಪತ್ರವನ್ನು ಕೂಡ ಕೊಟ್ಟು ಅವರು ಇರ್ತಕ್ಕಂಥ ತ್ರಿಶಂಕು ಸ್ಥಿತಿಯಿಂದ ಅವರಿಗೆ ಒಂದು ಪರಿಹಾರವನ್ನ, ಶಾಶ್ವತ ಪರಿಹಾರವನ್ನ ಕೊಡಬೇಕು. ಅವರ ಗ್ರಾಮ ಮತ್ತು ಮನೆ ಎರಡಕ್ಕೂ ಕೂಡ ಕಾನೂನಿನ ಆಸರೆಯನ್ನ ಕೊಟ್ಟು ಅವರಿಗೆ ಮುಂದೆ ಯಾವುದೇ ರೀತಿ ತೊಂದರೆ ಬಾರದ ಹಾಗೆ ಮತ್ತು ಸರ್ಕಾರದ ಎಲ್ಲಾ ಸೌಲಭ್ಯಗಳು ಅವರಿಗೆ ಸಿಗುವಂತ ಕೆಲಸ ಮಾಡಬೇಕು ಅಂತೇಳಿ ಕಂದಾಯ ಗ್ರಾಮಗಳ ಕೆಲಸ ನಾವು ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ. 2016-17ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಇದಕ್ಕೆ ಬೇಕಾದಂತಹ ಕಾನೂನನ್ನ ನಾವು ರಚನೆ ಮಾಡಿದ್ದೇವೆ. ಹೋದ ಹಿಂದಿನ 5 ವರ್ಷದಲ್ಲಿ ಸುಮಾರು 1 ಲಕ್ಷ ಜನರಿಗೆ ಈ ರೀತಿಯಾದಂತಹ ಒಂದು ಹಕ್ಕುಪತ್ರವನ್ನ ಕೊಡುವಂತ ಕೆಲಸ ಆಗಿದೆ 5 ವರ್ಷದಲ್ಲಿ. ನಾವು ನಮ್ಮ ಸರ್ಕಾರ ಬಂದ ಮೇಲೆ ಈ ಕೆಲಸವನ್ನ ಎಳೆದುಕೊಂಡು ಹೋಗುವಂತಹದ್ದು ಆಗಬಾರದು, ವರ್ಷಾನುಗಟ್ಲೆ ಮುಂದುವರಿಯಬಾರದು. ಇದು ಒಂದು ನಿರ್ದಿಷ್ಟವಾಗಿ ಕೆಲಸ ಆಗಬೇಕು ಅಂತೇಳಿ ಆದ್ಯತೆ ಕಾರ್ಯಕ್ರಮವಾಗಿ ತೆಗೆದುಕೊಂಡಿದ್ದೇವೆ. ಈಗ ಕಳೆದ 1.5 ವರ್ಷದಿಂದ ಸುಮಾರು 1,30,30,000 ಇಲ್ಲಿ ವಾಸ ಮಾಡತಕ್ಕಂತಹ ಜನಗಳಿಗೆ 94D ಕರ್ನಾಟಕ ಭೂ ಕಂದಾಯ ಕಾನೂನು, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 94D ಕೆಳಗಡೆ ಇವರಿಗೆ ಹಕ್ಕುಪತ್ರ ಕೊಡುವಂತದಕ್ಕೆ ಸುಮಾರು 1,30,30,000 ಕುಟುಂಬಗಳಿಗೆ ಅವರು ವಾಸ ಮಾಡತಕ್ಕಂತಹ ಮನೆಗೆ ಹಕ್ಕುಪತ್ರ ಕೊಡುವಂತಹ ಕೆಲಸ ತಯಾರಾಗಿದೆ. ಇದರಲ್ಲಿ ಮೇ 20ನೇ ತಾರೀಕು ಅಷ್ಟೊತ್ತಿಗೆ 1 ಲಕ್ಷ ಹಕ್ಕುಪತ್ರಗಳನ್ನು ರಾಜ್ಯದಲ್ಲಿ ವಿತರಣೆ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಸುಮಾರು 1 ಲಕ್ಷ ಹಕ್ಕುಪತ್ರಗಳನ್ನು ಬರುವ 1 ತಿಂಗಳಲ್ಲಿ ವಿತರಣೆ ಮಾಡಿದ್ದೇವೆ. ಹಾಗೂ ಮುಂದುವರೆದು ಈ ವರ್ಷದ ಅಂತ್ಯಕ್ಕೆ ಸುಮಾರು ಕನಿಷ್ಠ 2 ಲಕ್ಷ ಜನಗಳಿಗೆ, ಇಲ್ಲಿ ವಾಸ ಮಾಡತಕ್ಕಂತ ಜನ ಅಲ್ಲ, ವಾಸ ಮಾಡತಕ್ಕಂತ 2 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ಕೊಡಬೇಕು ಅನ್ನುವಂತ ಗುರಿಯನ್ನ ಇಟ್ಕೊಂಡಿದ್ದೇವೆ. ಈ ವರ್ಷದ ಅಂತ್ಯದೊಳಗಡೆ 2 ಲಕ್ಷ ಹಕ್ಕುಪತ್ರ ವಿತರಣೆ, ಮೇ ತಿಂಗಳಲ್ಲಿ 1 ಲಕ್ಷ ಹಕ್ಕುಪತ್ರ ವಿತರಣೆ ಮಾಡೋದರ ಮುಖಾಂತರ ನಮ್ಮ ಸರ್ಕಾರದ 2 ವರ್ಷ ಜನಪರ ಆಡಳಿತ ಸಾರ್ಥಕ ಒಂದು ಕಾರ್ಯಕ್ರಮವನ್ನ ಮಾಡಬೇಕು. ಸೊ ಮೇ 20 ಒಂದು 1 ಲಕ್ಷ ಜನಕ್ಕೆ ಹಕ್ಕುಪತ್ರವನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಇದನ್ನ ಹಕ್ಕುಪತ್ರ ಹಿಂದೆ ತಮಗೆಲ್ಲ ಗೊತ್ತಿದೆ, ಯಾವುದೇ ಹಕ್ಕುಪತ್ರ ಕೊಟ್ಟರು ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿ ಕೊಡ್ತಾ ಇದ್ವಿ.
ಆದ್ರೆ ಅದಕ್ಕೆ ಎಷ್ಟೋ ಪೇಪರ್ಗಳಿಗೆ ಮೂಲ ಕಡತ ಸಿಗ್ತಾ ಇರ್ಲಿಲ್ಲ. ಎಲ್ಲಿ ಕೇಳಿದ್ರು ಕೂಡ ಹಕ್ಕುಪತ್ರಕ್ಕೆ ಅವ್ರ ಕೈಯಲ್ಲಿ ಹಕ್ಕುಪತ್ರ ಇದೆ, ಆದ್ರೆ ಕಚೇರಿಯಲ್ಲಿ ಹೋಗಿ ನೋಡಿದಾಗ ಮೂಲ ದಾಖಲೆ ಇಲ್ಲದೆ ಇವ್ರಿಗೆ ಕೊಟ್ಟಿರೋ ಹಕ್ಕುಪತ್ರಕ್ಕೆ ಮಾನ್ಯತೆ ಇರೋದಿಲ್ಲ. ಇನ್ ಕೆಲವು ಕಡೆ ಒಂದೊಂದು ಸೈಟ್ಗೆ ಒಂದೊಂದು ಮನೆಗೆ 2-3 ಹತ್ರ ಹಕ್ಕುಪತ್ರ ಇರುತ್ತೆ. ಯಾಕೆಂದ್ರೆ ಅದಕ್ಕೆ ಜೆನ್ಯೂನ್ ಬೋಗಸ್ ಯಾವುದು ಅಂತ ಗೊತ್ತಾಗೋದಿಲ್ಲ, ಕಡತಗಳು ಸರಿಯಾಗಿ ಸಿಗೋದಿಲ್ಲ. ಹೀಗಾಗಿ ಅವ್ರಿಗೆ ಹಕ್ಕುಪತ್ರ ಕೊಟ್ಟರು ಅವ್ರಿಗೆ ಖಾತೆ ಆಗಲ್ಲ, ಕೊಟ್ಟಿರೋ ಹಕ್ಕುಪತ್ರಕ್ಕೂ ಎಷ್ಟೋ ಬಾರಿ ಬೆಲೆ ಇಲ್ಲ, ಮತ್ತೆ ವ್ಯಾಜ್ಯಗಳು ಬೇರೆ. ಯಾಕಂದ್ರೆ ಒಂದೊಂದು ಮನೆಗೆ 2-2 ಹತ್ರ ಹಕ್ಕುಪತ್ರ ಇರುತ್ತೆ. ಸೊ ಈ ಯಾವುದು ಆಗಬಾರದು ಅಂತೇಳಿ ಈ ಬಾರಿ ಕೊಡುವಂತ ಹಕ್ಕುಪತ್ರ ಎಲ್ಲವೂ ಕೂಡ ಡಿಜಿಟಲ್ ಹಕ್ಕುಪತ್ರಗಳನ್ನ ನಾವು ಕೊಡ್ತಾ ಇದ್ದೇವೆ. ಏನು ಅನುಕೂಲ ಅಂತ ಕೇಳ್ಬೋದು. ಡಿಜಿಟಲ್ ಹಕ್ಕುಪತ್ರ ಕೊಟ್ಟಾಗ ಮೂಲ ಕಡತ ಕಳೆದು ಹೋಗೋದಕ್ಕೆ ಅವಕಾಶನೇ ಇರೋದಿಲ್ಲ. ಸೊ ಮಿಸ್ಸಿಂಗ್ ರೆಕಾರ್ಡ್ಸ್ ಅನ್ನೋದು ಬರೋದಿಲ್ಲ. ನಾಳೆ ಯಾರಿಗೆ ಕೊಟ್ಟಿದ್ದೀವಿ ಅಂತ ನೀವು 100 ವರ್ಷ ಆದ್ರೂ ಕೂಡ ಸ್ಪಷ್ಟತೆ ಇರುತ್ತೆ. ಯಾರು ಅವ್ರ ವಯಸ್ಸೇನು ಅವ್ರ ಹೆಸರೇನು ಅಷ್ಟಾದ್ರೂ ನಮ್ಮ ಹತ್ರ ದಾಖಲೆ, ಮೂಲ ಕಡತ ಕಳೆದು ಹೋಗುವ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಅದನ್ನ ನಕಲಿ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಅಥವಾ ಒಂದು ನಿವೇಶನಕ್ಕೆ 2 ಹಕ್ಕುಪತ್ರ ಕೊಡ್ಲಿಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಶಾಶ್ವತವಾಗಿ ನಾವು ಕೊಡುವಂತಹ ಹಕ್ಕುಪತ್ರ ಆ ಜನಗಳಿಗೆ ನೆಮ್ಮದಿಯನ್ನೂ ಕೊಡಬೇಕು ಅನ್ನೋದು ಇದರ ಮುಂದಿನ ಉದ್ದೇಶದಿಂದ ಕಂಪಲ್ಸರಿಯಾಗಿ ಅವರಿಗೆ ಡಿಜಿಟಲ್ ಹಕ್ಕುಪತ್ರ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಮುಂದುವರೆದು ನಾಳೆ ಇನ್ನೂ ಡಿಜಿಟಲ್ ಹಕ್ಕುಪತ್ರದಲ್ಲೇ ನಮ್ಮ ಪ್ರಕಾರ 100ಕ್ಕೆ 100 ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನಾಳೆ ಈಗ ಆಗಿ ಇರ್ತಕ್ಕಂಥ ಗೊಂದಲಗಳು ಮುಂದುವರಿಯೋದಿಲ್ಲ. ಆದ್ರೆ ಅಷ್ಟಕ್ಕೆ ಬಿಡಬಾರದು ಅಂತೇಳಿ ಇನ್ನ ಮುಂದಕ್ಕೆ ಹೋಗಿ ಅವ್ರಿಗೆ ಈ ಎಲ್ಲಾ ಆಸ್ತಿಗಳನ್ನ ಸರ್ಕಾರದಿಂದ ಅವರಿಗೆ ನೋಂದಣಿ ಮಾಡಿಕೊಡ್ತಕ್ಕಂಥದ್ದು, ರಿಜಿಸ್ಟರ್ ಮಾಡಿಕೊಡ್ತಕ್ಕಂಥದ್ದು, ಕ್ರಯ ಪತ್ರದ ಮುಖಾಂತರ ಅವರಿಗೆ ನೋಂದಣಿ ಮಾಡಿಕೊಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೇವೆ. ಮತ್ತು ಅಲ್ಲಿಗೆ ನಿಲ್ಲಿಸೋದಿಲ್ಲ, ಅದನ್ನ ಸರ್ಕಾರದಿಂದಲೇ ಸ್ಥಳೀಯ ಸಂಸ್ಥೆ ಮುಖಾಂತರ ಅವರಿಗೆ ಖಾತೆನೂ ಮಾಡಿಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಸಾಸಿವೆ ಕಾಳಿನಷ್ಟು ನಾಳೆ ಇದರಲ್ಲಿ ಅನುಮಾನ ಇರಬಾರದು. ಮತ್ತೆ ನಾಳೆ ಮತ್ತೆ ಅವರು ಸರ್ಕಾರಿ ಕಚೇರಿಗಳಿಗೆ ಅಲಿಯುವಂತದ್ದಾಗಬಾರ್ದು. ಅದು ಕಂದಾಯ ಇಲಾಖೆಗಿರ್ಬೋದು, ಗ್ರಾಮ ಪಂಚಾಯತಿಗೆ ಹೋಗಿ ಖಾತೆ ಆಗ್ಲಿಲ್ಲ ಅಂತ ಅಲ್ಲಿ ಅಲಿಯುವಂತದ್ದಿರ್ಬೋದು, ಅಥವಾ ನನ್ನ ದಾಖಲೆಗಳು ಇಲ್ಲ ಅಂತ ಹೇಳಿ ಅಲಿಯುವಂತಹದ್ದು. ಯಾವುದು ಕೋರ್ಟು ಕಚೇರಿಗೆ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲದಾಗೆ ಪಕ್ಕ ಅವರಿಗೆ ದಾಖಲೆ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇದನ್ನ ಮೇ ತಿಂಗಳಲ್ಲಿ ಸುಮಾರು 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎರಡನೇದು ಪ್ರಮುಖವಾಗಿ ನಾವು ರಾಜ್ಯದಲ್ಲಿ ಸರ್ ಎಷ್ಟು ಕುಟುಂಬಗಳಿದ್ದಾರೆ ಇನ್ನು ಟಾರ್ಗೆಟ್? ಅದೇ 2 ಲಕ್ಷ ಈ ವರ್ಷದೊಳಗಡೆ ಮಾಡ್ತೇವೆ. ಒಟ್ಟು ನಾವು ಇಲ್ಲಿವರೆಗೂ ಗುರುತಿಸಿರ್ತಕ್ಕಂತಹದ್ದು ಈ ರೀತಿಯಾದಂತಹದ್ದು ಸುಮಾರು 3616 ವಸತಿ ಪ್ರದೇಶಗಳು ಇದ್ದಾವೆ ಅಂತ. 3616 ಇದರಲ್ಲಿ ಹಟ್ಟಿಗಳು, ತಾಂಡಗಳು ಇವೆಲ್ಲವೂ ಕೂಡ ಮಜರೆ ಇವೆಲ್ಲ ಸೇರ್ಕೊಂಡಿದ್ದಾವೆ. ಇನ್ನೂ ಹೆಚ್ಚು ಕೂಡ ಆಗ್ಬಹುದು ಈ ಸಂಖ್ಯೆ, ಯಾಕಂದ್ರೆ ಕೆಲವು ನಮ್ಮ ಗಮನಕ್ಕೆ ಬರದೇ ಇರಬಹುದು. ಈ 3616 ಪೈಕಿ ಹಿಂದೆ ಗೌರ್ಮೆಂಟ್ ಹಿಂದೆ ಇದ್ದಾಗಲೇ ಇದರಲ್ಲಿ 3600 ಬಹುತೇಕ ಕೆಲವನ್ನೆಲ್ಲ ಮಜರೆ ಮತ್ತೆ ಇದನ್ನ ಕಂದಾಯ ಕನ್ವರ್ಟ್ ಮಾಡ ಆಗಿದೆ. ಮತ್ತೆ ಇದು ರ್ಯಾಟಿಫಿಕೇಶನ್ ಮತ್ತೆ ಸ್ವಲ್ಪ ಆಗಿದ್ರೆ ಆಗಿದೆ ಅಂತ ಅಷ್ಟೇ. ಮತ್ತೆ ಅದನ್ನೇನು ರ್ಯಾಟಿಫಿಕೇಶನ್ ಮಾಡೋದು ಮತ್ತೆ ಅವಶ್ಯಕತೆ. 3616 ವಸತಿ ಪ್ರದೇಶಗಳಲ್ಲಿ ಎಷ್ಟು ಕುಟುಂಬಗಳಿದ್ದಾವೆ ಅನ್ನೋದೇನಾದ್ರೂ ಸಿಗುತ್ತೆ. ಈಗ ಯಾಕಂದ್ರೆ ಈಗ ನೀವು 2 ಲಕ್ಷ ಈ ವರ್ಷದಲ್ಲಿ ಅಂತ್ಯ ಅಂತ ಹೇಳ್ತಾ ಇದೀರಲ್ಲ ಕುಟುಂಬಗಳು, ಹಾಗಾದ್ರೆ ಎಷ್ಟು ಲಕ್ಷ ಉಳ್ಕೋತಾವೆ ಅಲ್ಲಿಗೆ ಆ ತರದಕ್ಕೆ ಅಂಕಿಅಂಶ? ನಾವು ಇವತ್ತು 3221ಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ದೇವೆ. 3221. ಅದರ ಪ್ರಕಾರ ನಾನು ಲೆಕ್ಕ ಹಾಕಿದ್ರೆ ಸುಮಾರು 1,46,000 ಕುಟುಂಬಗಳು ಬರ್ತಾ ಇದೆ. 1,42,346 ಕುಟುಂಬ ಬರ್ತಾ ಇದೆ. ಬಟ್ ಈ ನಂಬರ್ ನಾವು ಇದನ್ನ ಫೈನಲೈಸ್ ಮಾಡೋಷ್ಟೊತ್ತಿಗೆ 2 ಲಕ್ಷಕ್ಕೆ ಮುಟ್ಟುತ್ತೆ ಅನ್ನುವಂತಹದ್ದು ನನ್ನ ಅಂದಾಜು. 3616 ಮಾಡಿ ಅದ್ರ ಜೊತೆಗೆ ಬಿಟ್ಟೋಗಿರೋದು ಇನ್ನ ಒಂದು 100-200 ಸೇರಿಸ್ಕೊಂಡ್ರೆ ಒಂದು 2 ಲಕ್ಷ ಜನಕ್ಕೆ, 2 ಲಕ್ಷ ಕುಟುಂಬಕ್ಕೆ ಈ ವರ್ಷಾಂತ್ಯಕ್ಕೆ ಈ ಕೆಲಸವನ್ನ ಮುಗಿಸ್ಬೇಕು. ಕಂಪ್ಲೀಟ್ ಆಗುತ್ತೆ. ಈಗ ಕೆಲವರು ಸ್ಥಳ ಮಟ್ಟದಲ್ಲಿ ಸ್ವಲ್ಪ ಬೇಜವಾಬ್ದಾರಿಯಿಂದ ಇಂಥ ಎಲಿಜಿಬಲ್ ಇದ್ರೂ ಕೂಡ 1-2 ಪ್ರಸ್ತಾವನೆ ಕಳಿಸದೇ ಇರುವಂತವ್ ಇರಬಹುದು. ಆದ್ರೆ
ನಾವೇನು ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇದೀವಿ ಅದು ಕಂಪ್ಲೀಟ್ ಮಾಡಿ 99% ಎಸ್ ಹಾಗೆ ಹೇಳ್ಬೋದು. ಹಕ್ಕುಪತ್ರ ಪಡೆಯೋದಕ್ಕೆ ಮಾನದಂಡಗಳೇನಿದೆ? ಏನಿಲ್ಲ, ಅವರು ಅಲ್ಲಿ ಈಗ ಅದು ತಾಂಡ ಅಂದ್ರೆ 10 ವರ್ಷ 30 ವರ್ಷ 50 ವರ್ಷದಿಂದ ಅಲ್ಲಿ ತಾಂಡ ಇದೆ. ಅವರ ಮನೆ ಕಟ್ಕೊಂಡು ವಾಸ ಇರಬೇಕು ಅಷ್ಟೇ. ಇದಕ್ಕೆ ಮಾನದಂಡ. ಹಟ್ಟಿಗಳಿದ್ದಾವೆ, ಅದು ಯಾಕಂದ್ರೆ ಕೆಲವು ಅಲ್ಲಿ ಇದೀವಿ ಅಂತ ಇಲ್ಲ, ಇದ್ದವ್ರಿಗೆ ಮಾತ್ರ ಇದು. ಈಗ ನಾವು ಇದರಲ್ಲಿ ಅಪ್ಲಿಕೇಶನ್ ಇಲ್ಲ, ನಾವೇ ಹೋಗಿ ಅಲ್ಲಿ ಸರ್ವೆ ಮಾಡಿ ಅವ್ರ ಮನೆ ಇರೋದನ್ನ ಅಳಿದು ಬಿಟ್ಟು ಅವ್ರು ಇಷ್ಟು ಪ್ರದೇಶದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅಂತ ನಾವೇ ಅವರಿಗೆ ಡಾಕ್ಯುಮೆಂಟ್ ಜನರೇಟ್ ಮಾಡೋದ್ರಿಂದ ಇದರಲ್ಲಿ ಅರ್ಜಿ ಹಾಕುವಂತದ್ದು ಏನಿಲ್ಲ. ಸೊ ಹಾಗಾಗಿ ಇದರಲ್ಲಿ ಆ ರೀತಿಯಾದಂತಹ ಪ್ರಶ್ನೆ ಬರೋದಿಲ್ಲ. ಸೊ ನಾವೇ ಅಳೆದು ಅವರಿಗೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಕೊಡ್ತೇವೆ. ಸರ್ ಇದರಲ್ಲಿ ಸರ್ ನ್ಯಾಷನಲ್ ಪಾರ್ಕ್ ಮತ್ತೆ ಏನಿಲ್ಲ, ಅವರು ಬಡವರು ಬಂಗರೋ ಮನೆ ರೈತರು ಮನೆ ಕಟ್ಕೊಂಡಿದ್ದಾರೆ. ಏನು ಇಲ್ಲ, ಇನ್ನ ಇರ್ಬೇಕು ಅವರು. ಇದರಲ್ಲಿ 250 ರೂಪಾಯಿನ ಕಟ್ಟಬೇಕು ಅಷ್ಟೇ. ಅದು ಇನ್ನು ನಮ್ಗೆ ಖರ್ಚು, ಅದಕ್ಕೆ 20 ಟೈಮ್ಸ್ 30 ಟೈಮ್ಸ್ ಸಾಲ ಕೊಟ್ಟು ನಮ್ಗೆ ಖರ್ಚು ಬರುತ್ತೆ. ಇದರಲ್ಲಿ ನ್ಯಾಷನಲ್ ಪಾರ್ಕ್ ಮತ್ತೆ ನ್ಯಾಷನಲ್ ಪಾರ್ಕ್ ಮತ್ತೆ ಟೈಗರ್ ಪ್ರಾಜೆಕ್ಟ್ ಅಂದ್ರೆ ಸ್ಥಳಾಂತರದ ಕುಟುಂಬಗಳು ಸೇರುತ್ತಾ ಇಲ್ವೋ? ಅವು ಕೆಲವು ಕಾಂಪ್ಲಿಕೇಶನ್ ಇದೆ. ಆ ಕಾಂಪ್ಲಿಕೇಶನ್ ನಾನೀಗ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಅದು ಅದೇ ಒಂದು ಸಪರೇಟ್ ಸಬ್ಜೆಕ್ಟ್ ಆಗುತ್ತೆ. ಅದು ಕೂಡ ಚರ್ಚೆಯಲ್ಲಿ ಅದು ಕೇಸ್ ಬೈ ಕೇಸ್ ನೋಡ್ಬೇಕು. ಈಗ ಏನಾಗಿದೆ, ಸ್ಥಳಾಂತರ ಮಾಡಿದ್ದಾರೆ, ಆದ್ರೆ ಅಲ್ಲಿ ಬಂದು ಬೇರೆಯವ್ರ ಮನೆ ಕಟ್ಕೊಂಡಿದ್ದಾರೆ. ರಿಹಾಬಿಲಿಟೇಷನ್ ಜಾಗದಲ್ಲಿ ಅವರು ಸಂತ್ರಸ್ತರು ಮನೆ ಕಟ್ಕೊಂಡಿಲ್ಲ, ಬೇರೆಯವರು ಯಾರೋ ಬಂದು ಮನೆ ಕಟ್ಕೊಂಡಿದ್ದಾರೆ. ಸೊ ಈ ತರ ಎಲ್ಲ ಅಲ್ಲಿ ಕಾಂಪ್ಲಿಕೇಶನ್ ಇರೋದ್ರಿಂದ ಸಿಂಪಲ್ ಆಗಿ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಅದು ಕೆಲವು ಪ್ರದೇಶದಲ್ಲಿ ಈ ರೀತಿ ಆಗಿದೆ. ಮಲೆನಾಡು ಸುತ್ತಮುತ್ತ ಪ್ರದೇಶ 1-2 ಜಿಲ್ಲೆಗಳಲ್ಲಿ ಈ ರೀತಿಯ ಪ್ರಸಂಗ ಇದೆ. ಅದು ಕೇಸ್ ನೋಡದೆ ನಾನು ಜನರಲ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ರು ಕೂಡ ತಪ್ಪಾಗುತ್ತೆ. ನಂದು ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸೊ ಕೇಸ್ ಬೈ ಕೇಸ್ ವೇರಿ ಆಗುತ್ತೆ. ಕಂದಾಯ ಗ್ರಾಮ ಗವರ್ಮೆಂಟ್ ಅಶೋಕ್ ಅವರು ಎಲ್ಲ ಕಡೆ ಡಿಕ್ಲೇರ್ ಮಾಡಿ ಸ್ವಲ್ಪ ಆಗಿದೆ, ಆದ್ರೆ ಪೂರ್ತಿ ಮಾಡಲಿಲ್ಲ. ಅದನ್ನ ನಾವು ಪೂರ್ತಿ ಮಾಡ್ತಾ ಇದ್ದೇವೆ. ಅವರು 5 ವರ್ಷ ಇದ್ದು ಕೂಡ ಸ್ವಲ್ಪ ಭಾಗಶಃ ಮಾಡೋಗಿದ್ದಾರೆ. 5 ವರ್ಷ ಕಂಪ್ಲೀಟ್ ಆಗ್ಬೇಕಾಗಿತ್ತು. ನಾವು ಇದನ್ನ ಆಲ್ರೆಡಿ 2 ವರ್ಷದಲ್ಲಿ ಅವರೆಷ್ಟು ಕೊಟ್ಟಿದ್ರು ಅದಕ್ಕಿಂತ ಜಾಸ್ತಿ 2 years ಅಲ್ಲಿ ನಾವು ಕೊಡ್ತಾ ಇದ್ದೇವೆ. ಅವ್ರು 5 ವರ್ಷದಲ್ಲಿ ಕೊಟ್ಟಿದ್ದು ನಾವು 2 ವರ್ಷದಲ್ಲಿ ಇನ್ನೂ ಹೆಚ್ಚಿಗೆ ಕೊಡ್ತಾ ಇದ್ದೇವೆ. ಮುಂದುವರೆದು ಈ ವರ್ಷದಲ್ಲಿ ಕಂಪ್ಲೀಟ್ ಮಾಡೋ ಟಾರ್ಗೆಟ್ ಇಟ್ಕೊಂಡು ಮಾಡ್ತಾರೆ. ಜಮೀನು ಏನಿಲ್ಲ, ಅಲ್ಲಿ ಈಗ ತಾಂಡ ನೋಡ್ತೀವಿ, ತಾಂಡಲ್ಲಿ ಹೋಗ್ಬಿಟ್ಟು ಅವ್ರ ಮನೆ ಕಟ್ಕೊಂಡಿದ್ರೆ ಸರ್ವೆ ಮಾಡ್ಬಿಟ್ಟು ಸ್ಕೆಚ್ ಮಾಡಿ ಅವ್ರು ಕೊಡ್ತೀವಿ. ಇಷ್ಟು ವರ್ಷ ಅಲ್ಲಿ ಇರಬೇಕು ಆ ತರದೆಲ್ಲ ನಿಯಮಗಳ ತರದೆಲ್ಲ ಅದು ಏನು ಹಿಸ್ಟಾರಿಕಲಿ ಆ ರೀತಿ ಹ್ಯಾಬಿಟೇಷನ್ ಇರಬೇಕು ಅಂತ. ಈಗ ಅಲ್ಲೆಲ್ಲ ಅದು ಪೂರ್ತಿ ಜಾಗ ಏನು ಉಳಿದಿಲ್ಲ. ಅಲ್ಲಿ ತಾಂಡಾಗಳಲ್ಲಿ ನೀವು ಹೋದ್ರೆ ಒಳಗಡೆ ಏನು ಜಾಗ ಉಳಿದಿರಲ್ಲ. ಸೊ ಇರೋ ಮನೆಗೆ ಕಟ್ಟಿ ಕೊಡ್ತೇವೆ. ಕೆಲವ್ರಿಗೆ ಪಂಚಾಯತಿಂದ 9-10 ಏನೋ ಹಾಕ್ಸ್ಕೊಂಡಿದ್ದಾರೆ. ಅದನ್ನು ಕೂಡ ವೆರಿಫೈ ಮಾಡ್ಬಿಟ್ಟು ಅಲ್ಲಿ ಇರೋ ಮನೆಗೆ ಮಾಡ್ಕೊಡುವಂತ. ಸರ್, ಕೆಲವು ತಾಂಡಗಳಲ್ಲಿ ಇಡೀ ಊರು ಅಥವಾ ಬೇರೆ ಬೇರೆ ಇಡೀ ಸುತ್ತಮುತ್ತ ಪ್ರದೇಶಗಳೇ ಒಬ್ಬರು ಮಾಲೀಕತ್ವದಲ್ಲಿ ಇದೆ. ತುಂಬಾ ಕಡೆ ಇದೆಲ್ಲ ಸೆಟ್ರೇಟ್ ಆಗಿದೆ. ಕಾನೂನಲ್ಲಿ ಅವಕಾಶ ಇದೆ. ಸೆಟ್ರೇಟ್ ಆಗಿದೆಯಾ? ಅಲ್ಲ, ಮಾಡ್ತಾ ಇದೀವಿ. ಅಂತ ಕಡೆ ಕೂಡ ಮಾಡ್ತಾ ಇದೀವಿ ನಾವು. ಅಂತ ಕಡೆನೂ ಕೂಡ ಇದು ಕಾನೂನಲ್ಲಿ ಅದಕ್ಕೂ ಅವಕಾಶ ಇದೆ. ಈಗ ಐತಿಹಾಸಿಕವಾಗಿ ಅಲ್ಲಿ ವಸತಿ ಪ್ರದೇಶ ಬಂದಿದ್ರೆ ಅವ್ರಿಗೆ ಹಕ್ಕುಪತ್ರ ಕೊಡ್ಬೇಕು ಅನ್ನೋದೇ ಇದರ ಉದ್ದೇಶ. ಜಾಗ ಸರ್ಕಾರಿ ಇರ್ಬೋದು, ಖಾಸಗಿ ಇರ್ಬೋದು. ಖಾಸಗಿ ಇದ್ದಲ್ಲಿ 2E ಅಂತ ಒಂದು ನೋಟಿಫಿಕೇಶನ್ ಮಾಡಿ ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದ್ರ ಪ್ರಕಾರ ಮಾಡಿ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಇದು ಇವತ್ತಾಗಿರೋದಲ್ಲ, 50 ವರ್ಷ 200 ವರ್ಷದಿಂದನೂ ಕೂಡ ಅಲ್ಲಿ ತಾಂಡ ಇದೆ. ನಾವು ಬಂದು ನಾವು ಕ್ರಿಯೇಟ್ ಮಾಡಿರೋದಲ್ಲ. ಅದನ್ನ ಏನಿದೆ ನೆಲಮಟ್ಟದಲ್ಲಿ ಅದಕ್ಕೆ ದಾಖಲೆ ಮಾಡ್ಕೊಡ್ತಾರೆ. ಸರಿ, 1.3 lakh ಡಾಕ್ಯುಮೆಂಟ್ಸ್ ಕೊಟ್ಟಿರೋದು ನೀವು ನಿಮ್ ಗವರ್ಮೆಂಟ್ ಬಂದ್ಮೇಲೆ ನಮ್ ಗವರ್ಮೆಂಟ್ ಬಂದ. ಸೊ ಈಗ ಮುಂದೆ ಇನ್ನೊಂದು ನಾವು ಅಷ್ಟೇ ಪ್ರಮುಖವಾಗಿ ರಾಜ್ಯದಲ್ಲಿ ಈಗ ಮಾಡ್ತಾ ಇರುವಂತಹ ಮತ್ತೊಂದು ಕಾರ್ಯಕ್ರಮ ಅಂತ ಹೇಳಿದ್ರೆ, ನಮ್ಗೆಲ್ಲ ಗೊತ್ತಿದ್ದ ಹಾಗೆ ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವಂತಹ ಜಮೀನುಗಳಿಗೆ ಪೋಡಿ ಮಾಡಿಕೊಡುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ. ದುರಸ್ತ್ ಮಾಡಿಕೊಡ್ತಕ್ಕಂಥ. ಸೊ ನಾನು 1-2 ಬಾರಿ ತಮಗೆ ಇದನ್ನ ವಿಷಯ ಹಂಚಿಕೊಂಡಿದ್ದೇನೆ. ಹಿಂದೆ ನಾನು 3 ವರ್ಷದ್ದು ದಾಖಲೆ ತೆಗೆದು ನೋಡಿದ್ರೆ ಸುಮಾರು 5,800 ಮಂಜೂರಿದಾರರಿಗೆ ಮಾತ್ರ ಪೋಡಿ ದುರಸ್ತು ಆಗಿದೆ. ಪೋಡಿ ದುರಸ್ತು ಆಗಿರ್ತಕ್ಕಂಥದ್ದು 5,800 3 ವರ್ಷದಲ್ಲಿ. ಈಗ ನಾವು ಜನವರಿಯಿಂದ ಇದನ್ನ ರಾಜ್ಯಾದ್ಯಂತ ಒಂದು ಆಂದೋಲನದ ಮಾದರಿಯಲ್ಲಿ
ಈ ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವ ಜಮೀನುಗಳಿಗೆ ಅವರಿಗೆ ಪಕ್ಕಾ ದಾಖಲೆಗಳನ್ನ ಮಾಡಿಕೊಡ್ತಕ್ಕಂಥದ್ದು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್, ಸರ್ವೆ ಡಿಪಾರ್ಟ್ಮೆಂಟ್ ಸೇರಿ ಮಾಡ್ತಾ ಇದ್ದಾರೆ. ಸೊ ಇದು ನಿಮ್ಗೆ ಗೊತ್ತಿದೆ, ಈ ಜಮೀನುಗಳು ಇವರಿಗೆ ಮಂಜೂರಾಗಿ 20, 30, 50, 60, 65 ವರ್ಷ ಆಗಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಅವ್ರಿಗೆ ದುರಸ್ತ ಆಗದೆ ಇರುವುದರಿಂದ ಅವರು ಎಲ್ಲ RTC ನೋಡಿದ್ರೆ ನೀವು RTC ಅಲ್ಲಿ ಅವ್ರಿಗೊಂದು ಹೆಸರಿದೆ ಬಿಟ್ರೆ ಬೇರೆ ಯಾವ್ದು ದಾಖಲೆಗಳು ಅವ್ರಿಗೆ ಆಗಿರ್ಲಿಲ್ಲ. ಕಿಸಾನು ಆಗಿಲ್ಲ, ಅವರಿಗೆ ಸ್ಕೆಚ್ ಆಗಿಲ್ಲ. ಸೊ ಅದರಿಂದ ಏನಾಗುತ್ತೆ, ಅದನ್ನ ಅವರು ಮಕ್ಕಳಿಗೆ ಕೊಡೋವಾಗ್ಲೂ ಕಷ್ಟ, ಭಾಗ ಮಾಡೋದಕ್ಕೂ ಕಷ್ಟ, ಮಾರಾಟ ಮಾಡೋದಕ್ಕೂ ಕಷ್ಟ. ಅನುಭೋಗದಲ್ಲಿ ಇದ್ದಾರೆ ಅನ್ನೋದೊಂದು ಬಿಟ್ರೆ ಅನುಭೋಗ ಕೊಟ್ಟಿದ್ದೇವೆ, ಇಲ್ಲ ಅಂತಲ್ಲ. ಆದ್ರೆ ಬೇರೆ ದಾಖಲೆಗಳು ಕೇಳಿದ್ರೆ ಆಗಿಲ್ಲ. RTC ಒಂದು ಎಂಟ್ರಿ ಇದೆ ಅಷ್ಟೇ. ಸೊ ಈಗ ಇದರಿಂದ ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಇದೆ. ಈಗ ಕಳೆದ 7-8 ವರ್ಷದಲ್ಲಿ ಇದೆಲ್ಲ ಏನಾಗ್ತಾ ಇತ್ತು, ಏಕ ವ್ಯಕ್ತಿ ಕೋಡಿ ಅಂತ ಮಾಡಿದ್ರು. ಅಂದ್ರೆ ನಂದು ಮಂಜೂರಿ ಆಗ್ಬೇಕಾದ್ರೆ ನಾನು ಹೋಗಿ ಅರ್ಜಿ ಕೊಡ್ಬೇಕಾಗಿತ್ತು, ಯಾರು ಅರ್ಜಿ ಕೊಟ್ರೆ ಅವ್ರದ್ದು ಮಾತ್ರ ಆಗ್ತಾ ಇತ್ತು. ಆದ್ರೆ ಹಿಂದೆ ಮತ್ತೆ ಏನೆಲ್ಲ ಇದೆ ನಿಮ್ಗೆ ಗೊತ್ತು, ಅದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಈಗ ಅದನ್ನ ನಾವು ಆಂದೋಲನ ಎಲ್ಲರಿಗೂ ನಾವೇ ಸರ್ಕಾರದಿಂದಲೇ ಉಚಿತವಾಗಿ ಇವ್ರಿಗೆ ಕೋಡಿ ದುರಸ್ತನ್ನ ಮಾಡ್ಕೊಡ್ತಕ್ಕಂತ ಕೆಲಸವನ್ನ ಮಾಡುವುದನ್ನ ಜನವರಿಯಿಂದ ನಾವು ಆರಂಭ ಮಾಡಿದ್ದೇವೆ. ಆರಂಭ ಜನವರಿಯಲ್ಲಿ ಆದ್ರೂ ಕೂಡ ಅದರ ಹಿನ್ನೆಲೆ 6-8 ತಿಂಗಳು ನಾವು ಕಂಟಿನ್ಯೂಸ್ ಆಗಿ ಸರ್ವೆ ಇಲಾಖೆಯವರು, ರೆವಿನ್ಯೂ ಇಲಾಖೆಯವರು ಕೂತ್ಕೊಂಡು ಹೇಗೆ ಮಾಡೋದು ಅಂತೇಳಿ ಅದಕ್ಕೆ ಬೇಕಾದ ಅದನ್ನ ಮಾಡಬೇಕಾದ್ರೆ ನಿಯಮಗಳು ಸರಳೀಕರಣ ಅವಶ್ಯಕತೆ ಇದೆ ಅಂತೇಳಿ ಸರಳೀಕೃತ ನಿಯಮಗಳನ್ನ ರಚಿಸಿ ಅದನ್ನ ಅಧಿಸೂಚನೆ ಮಾಡಿ ಆದೇಶ ಹೊರಡಿಸಿ ಅದಕ್ಕೆ ಪೇಪರ್ ಅಲ್ಲಿ ಇದೆಲ್ಲ ಕೆಲಸ ಆದ್ರೆ ನಮ್ಗೆ ಮೇಲಿಂದ ಏನೂ ಕಾಣೋದಿಲ್ಲ, ಕೆಲಸ ಆಗಿದೆಯಾ ಆಗಿಲ್ವಾ ಅಂತ ಗೊತ್ತಾಗಲ್ಲ ಅಂತೇಳಿ ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲಿ ಕೋಡಿ ದುರಸ್ತ್ ಮಾಡ್ತಾ ಇದ್ದೇವೆ. ಸೊ ಯಾವ ರಾಜ್ಯದಲ್ಲಿ ಯಾವ ವಿಲೇಜ್ ಅಕೌಂಟೆಂಟ್ ಸರ್ಕಲ್ ಹತ್ರ ಎಷ್ಟು ಬಾಕಿ ಇದೆ, ಯಾವ ಸರ್ವೇಯರ್ ಹತ್ರ ಎಷ್ಟು ಬಾಕಿ ಇದೆ ಅಂತ ನಮ್ಗೆ ಒಂದು ಬಟನ್ ಅಲ್ಲಿ ಕಾಣುತ್ತೆ. ಆ ತರ ಆನ್ಲೈನ್ ಸಿಸ್ಟಮ್ ತಗೊಂಡು ಬಂದಿದೆ. ಸೊ ಇದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ 1 ವರ್ಷ ಆಯ್ತು. 1 ವರ್ಷ ಆದ್ಮೇಲೆ ಜಾನ್ವರಿಯಿಂದ ಇದನ್ನ ಆಂದೋಲನದ ರೀತಿಯಲ್ಲಿ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೇವೆ. ಇದೆಲ್ಲ ಬಡವರಿಗೆ ಸರ್ಕಾರದಿಂದ ಮಂಜೂರಾಗಿರುವಂತಹ ಜಮೀನುಗಳು. ಸೊ ನಾನು ಆರಂಭದಲ್ಲಿ ಹೇಳಿದಾಗೆ ಸುಮಾರು 3 ವರ್ಷದಲ್ಲಿ 5,800 ರೈತರದ್ದು ಮಾತ್ರ ಆಗಿದೆ. ಈಗ ನಾವು ಕಳೆದ ಜನವರಿಯಿಂದ ಈಚೆಗೆ 30,476 ಪ್ರಕರಣಗಳಲ್ಲಿ ಈಗ ಅಳತೆಯನ್ನ ನಾವು ಕೈಗೆತ್ತಿಕೊಂಡಿದ್ದೇವೆ. 30,476 ಪ್ರಕರಣ ಅಳತೆಗೆ ನಾವು ಕೈಗೆತ್ತಿಕೊಂಡಿದ್ದೇವೆ. ಸೊ ಇದನ್ನ ನಾವು ಇನ್ಮೇಲೆ ಪ್ರತಿ ತಿಂಗಳು ಕೂಡ, ಹಿಂದೆ 3 ವರ್ಷದಲ್ಲಿ 5,800 ಆಗಿದೆ. ನಮ್ ಟಾರ್ಗೆಟ್ ಪ್ರತಿ ತಿಂಗಳು 5,000 ಮಾಡಬೇಕು, ಪ್ರತಿ ತಿಂಗಳು 5,000 ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಇಲ್ಲಿವರೆಗೂ ಕೂಡ ಸುಮಾರು 88,888 ಮಂಜೂರಿದಾರರದ್ದು ನಾವು ಈಗ ದಾಖಲೆಗಳನ್ನ ರೆಡಿ ಮಾಡಿದ್ದೇವೆ. ಇದನ್ನ ನಾವೇ ದಾಖಲೆ ರೆಡಿ ಮಾಡ್ತೇವೆ. 1 to 5 ಅಂತಾರಲ್ಲ, 1 to 5 ನಾವೇ ಮಾಡ್ತೇವೆ. 88,888 ರೈತರದ್ದು ದಾಖಲೆಗಳು ಸರಿ ಇದೆ ಅಂತ ಕಂಡು ಬಂದಿದೆ. ಅದನ್ನ ಅದ್ರ ಪೈಕಿ 30,476 ಆಲ್ರೆಡಿ ನಾವು ಸರ್ವೆ ಮಾಡ್ತಾ ಇದ್ದೇವೆ. ಇನ್ನ 80,000 ಇರೋದನ್ನು ಕೂಡ ಬ್ಯಾಲೆನ್ಸ್ ಏನಿದೆ ಅದನ್ನು ಕೂಡ ತಿಂಗಳಿಗೆ 5,000 ರಿಂದ 6,000 ಕೇಸು ನಾವು ಕೋಡಿ ಮಾಡಿ ದುರಸ್ತ್ ಮಾಡಿ ಕೊಡುವಂತಹದನ್ನ ಅಭಿಯಾನವನ್ನ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ. ಇದು 88,886 ಅಂದ್ರೆ 1 ತಲೆಮಾರು, 2 ತಲೆಮಾರು, 3 ತಲೆಮಾರು ನೀವು ಲೆಕ್ಕ ಹಾಕಿದ್ರೆ ಒಂದೊಂದು ಅರ್ಜಿ ಹಿಂದ್ಗಡೆ ಎಷ್ಟು ಜನ ಇದ್ದಾರೆ ಅಂತ ತಾವು ಲೆಕ್ಕ ಹಾಕೊಳ್ಳಿ. 1 ತಲೆಮಾರು ಅಂದ್ರೆ 4 ಜನ, 2 ತಲೆಮಾರು ಅಂದ್ರೆ ಹೆಚ್ಚು ಕಮ್ಮಿ 8 ರಿಂದ 10 ಜನ, 3 ತಲೆಮಾರಿಂದ ಮಂಜೂರಾಗಿರೋರು ಇದಾವೆ 60ನೇ ಇಸ್ವಿಯಲ್ಲಿ. ಅಂತಾದ್ರ ಮೇಲೆ ಇವತ್ತು ಬಹುಶಃ 20 ಜನ ಅಲ್ಲಿ ರೈತರು ಅವಲಂಬಿತರಾಗಿದ್ದಾರೆ. ಸೊ ಒಂದೊಂದು ಅರ್ಜಿ ಹಿಂದ್ಗಡೆ ಕನಿಷ್ಠ 5 ರಿಂದ 10 ಜನ, 15 ಜನ ಇರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಪಕ್ಕಾ ದಾಖಲೆಗಳನ್ನ ಮಾಡಿಕೊಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದನ್ನು ಕೂಡ ಮುಖ್ಯಮಂತ್ರಿಗಳು ನಮ್ಗೆ ಹೇಳಿದ್ದಾರೆ. ಮೊನ್ನೆ ಸರ್ವೆ ಇಲಾಖೆ ಕಾರ್ಯಕ್ರಮ ಮಾಡಿದಾಗ ಇದನ್ನೆಲ್ಲ ಈ ವರ್ಷದಲ್ಲೇ ಮುಗಿಸ್ರಯ್ಯ ಅಂತ ಹೇಳಿದ್ರು. ಸೊ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆಗದೆ ಹೋದ್ರು ಕೂಡ ನಾವು ಅವರಿಗೆ ಕಮಿಟ್ ಮಾಡಿದ್ದೇವೆ, ಈ ವರ್ಷದಲ್ಲಿ ಟ್ರೈ ಮಾಡ್ತೇವೆ. ಬಟ್ ಬರೋ ವರ್ಷದಲ್ಲಿ ಅಂತೂ ಈ ಕೋಡಿ ದುರಸ್ತನ್ನ ರಾಜ್ಯದಲ್ಲಿ ಅರ್ಹ ಪ್ರಕರಣಗಳು ಎಲ್ಲವನ್ನು ಕೂಡ ಮಾಡಿ ಕೊಡ್ತೇವೆ ಅನ್ನುವಂತಹದ್ದು. ಸೊ ಇದು 50-60 ವರ್ಷಗಳಿಂದ ಆಗದೆ ಇರುವಂತಹ ಕೆಲಸ
ಇಷ್ಟು ದಿನ ರೈತರು ಬಂದು ನಮ್ಮ ಕಚೇರಿ ಸುತ್ತಬೇಕಾಗಿತ್ತು, ಅಲಿಬೇಕಾಗಿತ್ತು, ದಂಬಾಲ್ ಬಿಡ್ಬೇಕಾಗಿತ್ತು, ಒಬ್ಬೊಬ್ಬರೇ ಬಂದು ಏಕ ವ್ಯಕ್ತಿ ಕೋರಿಗೆ ಅರ್ಜಿ ಕೊಟ್ಟು ಮಾಡಿಸ್ಕೋಬೇಕಾಗಿತ್ತು. ಅಂತದನ್ನ ಸರ್ಕಾರನೇ ಇವತ್ತು ರೈತರ ಮನೆ ಬಾಗಿಲಿಗೆ ಹೋಗಿ ಕೋಡಿ ದುರಸ್ತು ಮಾಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಹಾಗೆ ಮೂರನೇದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನಾನು ರಾಜ್ಯದಲ್ಲಿ ಇನ್ನೊಂದು ನಮಗೆ ಸಮಸ್ಯೆ, ಯಾವುದೇ ಆಗ್ಲಿ ಈ ರೆಕಾರ್ಡ್ ರೂಮ್ ಇಂದ ಏನೇ ಒಂದು ಡಾಕ್ಯುಮೆಂಟ್ ತಗೋಬೇಕಾದ್ರೆ ಜನ ಬಹಳ ಒದ್ದಾಡ್ತಾ ಇದೀವಿ ಅಂತ. ಎಲ್ಲಾ ಕಡೆ ಅಲ್ಲ, ಕೆಲವರು ಒಳ್ಳೆ ಸರ್ವಿಸ್ ಕೊಡುವಂತ ಜನ ಇದ್ದಾರೆ, ಇನ್ ಕೆಲವರು ಒಂದು ರೆಕಾರ್ಡ್ ಹುಡುಕೊಡ್ಬೇಕಾದ್ರೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ತುಂಬಾ ಜನ ದೂರುಗಳನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಇನ್ ಕೆಲವ್ರದ್ದು ರೆಕಾರ್ಡ್ ಕಳೆದೋಗೋದು ಕೂಡ ನಾವು ಅನುಭವಿಸ್ತಾ ಇದ್ದೇವೆ. ಕಳೆದೋಗಿರುತ್ತೋ ಅಥವಾ ಎತ್ತಿ ಬೇರೆ ಕಡೆ ಇಟ್ಬಿಟ್ಟಿರ್ತಾರೋ ಉದ್ದೇಶಪೂರ್ವಕವಾಗಿ ಗೊತ್ತಿಲ್ಲ. ಈಗ ನಾವು ಸ್ಕ್ಯಾನಿಂಗ್ ಮಾಡಕ್ ಹೋದಾಗ ಎಷ್ಟೋ ಕಳೆದೋಗಿದ್ದು ಅನ್ನೋವೆಲ್ಲ ಸಿಗ್ತಾ ಇದಾವೆ. ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ಅಥವಾ ಅಚಾತುರ್ಯದಿಂದ ಬೇರೆ ಶೆಲ್ಫ್ ಅಲ್ಲಿ ಇಟ್ಟಿದ್ದಾರೆ ಏನೋ, ಅಥವಾ ಈ ಊರ್ದು ರೆಕಾರ್ಡ್ ಇನ್ನೊಂದು ಊರಿನ ಫೈಲ್ ಅಲ್ಲಿ ಇದೆ. ಸೊ ಈ ಎಲ್ಲಾ ಕಾರಣಗಳಿಂದ ಕಳೆದೋಗಿದೆಯೇನೋ, ನಿಜವಾಗಿ ಕಳೆದೋಗಿರ್ಬೋದು ಅಥವಾ ತಪ್ಪು ಜಾಗದಲ್ಲಿ ಇಟ್ಟಿರಬಹುದು. ಈ ರೀತಿಯಾದಂತಹ ಪ್ರಕರಣಗಳಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ. ಮೂರನೇದು ತಿದ್ದೋದು, ಅದನ್ನ ಫೋರ್ಜರಿ ಮಾಡೋದು, ಮ್ಯಾನಿಪುಲೇಷನ್ ಮಾಡೋದು, ಇವೆಲ್ಲಾನು ಕೂಡ ನಡೀತಾ ಇದೆ. ಸೊ ಇವೆಲ್ಲ ಅವಾಯ್ಡ್ ಮಾಡಬೇಕು ಅಂತೇಳಿ ರಾಜ್ಯದಲ್ಲಿ ನಮ್ಮ ಮೂಲ ಕಡತಗಳೇನಿದಾವೆ, ಎ ಅಂಡ್ ಬಿ ಕ್ಯಾಟಗರಿ ರೆಕಾರ್ಡ್ಸ್ ಅಂತ ಹೇಳ್ತೇವೆ, ಮೂಲ ಕಡತಗಳನ್ನ ಎಲ್ಲವನ್ನು ಕೂಡ ಗಣಕೀಕರಣ ಮಾಡುವಂತ ಕೆಲಸ ಭೂ ಸುರಕ್ಷಾ ಅಂತ ಆರಂಭ ಮಾಡಿದ್ದೇವೆ. ಭೂ ಸುರಕ್ಷಾ ಅಂತ 31 ತಾಲೂಕಿನಲ್ಲಿ ಈಗಾಗಲೇ ಎಲ್ಲಾ ರೆಕಾರ್ಡ್ಸ್ ಅನ್ನ ನಾವು ಸ್ಕ್ಯಾನ್ ಮಾಡಿದ್ದೇವೆ. ಸ್ಕ್ಯಾನಿಂಗ್ ಮಾಡೋದಷ್ಟೇ ಅಲ್ಲ, ಅದನ್ನ ನಾವು ಇಂಡೆಕ್ಸಿಂಗ್ ಅಂತ ಹೇಳಿದ್ದೇವೆ. ಅಂದ್ರೆ ಅದು ಎಲ್ಲಿ ಇದೆ ಹುಡುಕೋದಕ್ಕೆ ಬೇಕಲ್ಲ, ನಾಳೆ ಸ್ಕ್ಯಾನ್ ಮಾಡಿಬಿಟ್ರೆ ಎಲ್ಲ ಸಿಗುತ್ತೆ ಅಂತಲ್ಲ. ಇಂಡೆಕ್ಸಿಂಗ್ ಮಾಡಿ, ಕ್ಯಾಟಲಾಗಿಂಗ್ ಮಾಡಿ, ಸ್ಕ್ಯಾನ್ ಮಾಡುವಂತ ಕೆಲಸ 31 ತಾಲೂಕಲ್ಲಿ ಕಂಪ್ಲೀಟ್ ಮಾಡಿ ಉಳಿದ ತಾಲೂಕುಗಳಲ್ಲೂ ಕೂಡ ಈಗ ಆರಂಭ ಮಾಡಿದ್ದೇವೆ. ಇಲ್ಲಿವರೆಗೂ ಕೂಡ ಭೂ ಸುರಕ್ಷಾ ಕಾರ್ಯಕ್ರಮದಲ್ಲಿ 18,28,14,336 ಪುಟಗಳನ್ನ ಈಗ ಸ್ಕ್ಯಾನಿಂಗ್ ಮಾಡಿದೆ ಆಲ್ರೆಡಿ. 18,28,14,336 ಪುಟಗಳನ್ನ ಇಲ್ಲಿವರೆಗೂ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಬಹುಶಃ ಈ ಡಿಸೆಂಬರ್ ಅಷ್ಟೊತ್ತಿಗೆ ಎಲ್ಲಾ ಎ ಅಂಡ್ ಬಿ ಕ್ಯಾಟಗರಿ ರೆಕಾರ್ಡ್ಸ್ ತಾಲೂಕು ಆಫೀಸಲ್ಲಿ ಇರ್ತಕ್ಕಂಥ ಅದನ್ನ ಸ್ಕ್ಯಾನ್ ಮಾಡುವಂತ ಟಾರ್ಗೆಟ್ ಇಟ್ಕೊಂಡಿದೆ ಬೈ ಎಂಡ್ ಆಫ್ ಡಿಸೆಂಬರ್. ಸೊ ಮಾಡಿ ಇನ್ಮೇಲೆ ಅವುಗಳನ್ನ ಜನ ಆನ್ಲೈನ್ ಅಲ್ಲೇ ಅರ್ಜಿ ಕೊಡಬಹುದು. ಕಾಪಿ ಬೇಕಾದ್ರೆ ಆನ್ಲೈನ್ ಅಲ್ಲೇ, ರೆಕಾರ್ಡ್ ರೂಮ್ ಇಂದ ಏನೇ ದಾಖಲೆ ಬೇಕಾದ್ರೆ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಬಹುದು. ಯಾಕೆಂದ್ರೆ ಎಷ್ಟೋ ಜನ ರೆಕಾರ್ಡ್ ರೂಮ್ಗೆ ಅಲಿಯೋದೇ ಒಂದು ಉದ್ಯೋಗ ಅವರಿಗೆ ತೊಂದರೆ ಆಗ್ತಾ ಇದೆ. ಸೊ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಿ ಆನ್ಲೈನ್ ಅಲ್ಲೇ ಸರ್ಟಿಫೈಡ್ ಕಾಪಿಯನ್ನ ತೆಗೆದುಕೊಳ್ಳುವಂತ ಸೌಲಭ್ಯವನ್ನು ಕೂಡ ಸದ್ಯದಲ್ಲಿ ಆರಂಭ ಮಾಡಿದ್ದೇವೆ. ಬಟ್ ಈ ಡಿಸೆಂಬರ್ ಅಷ್ಟೊತ್ತಿಗೆ ಎಲ್ಲ ಎ ಕ್ಯಾಟಗರಿ, ಬಿ ಕ್ಯಾಟಗರಿ ಮೂಲ ದಾಖಲೆಗಳು ಅವುಗಳನ್ನ ಸ್ಕ್ಯಾನ್ ಮಾಡಿ ಶಾಶ್ವತವಾಗಿ ಸಂರಕ್ಷಣೆ ಮಾಡತಕ್ಕಂತ ಟೋಟಲ್ ಎಷ್ಟಿದೆ ಸರ್? ಟೋಟಲ್ ಇದೆ, ಅಸೆಸ್ಮೆಂಟ್ ಮಾಡಿದೀವಿ. ಅಲ್ಲಿ ಸಪರೇಟ್ ಆಗಿ ಇದೆ, ನನ್ನ ಹತ್ರ ಒಂದು ಎಸ್ಟಿಮೇಟ್ ಮಾಡಿದ್ದೇವೆ. ಇನ್ನು 15 ದಿನದಲ್ಲಿ ಕರೆಕ್ಷನ್ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ. ಕೆಲವರು ಫಸ್ಟ್ ಒಂದು ಫಿಗರ್ ಹೇಳ್ತಾರೆ, ಆಮೇಲೆ ಇಲ್ಲ ಸರ್ ಈಗ ಸ್ಕ್ಯಾನ್ ಮಾಡಿದ್ದು ಎಷ್ಟು ಇಷ್ಟೇ ಆಗಿದೆ ಸ್ಕ್ಯಾನ್ ಅಂದ್ರೆ, ಇಲ್ಲ ಸರ್ ಅವ್ರು ಕೊಟ್ಟಿದ್ದು ಸ್ವಲ್ಪ ಹಂಗಿದೆ ಹಿಂಗಿದೆ, ಅದು ಸ್ವಲ್ಪ ಕರೆಕ್ಷನ್ ಮಾಡಕ್ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಕರೆಕ್ಷನ್ ಮಾಡಕ್ಕೆ ಯಾವ ಎಷ್ಟೊತ್ತು ಅಲ್ಲ ಡೇಟ್ ಯಾವ ಕೊಟ್ಟಿದ್ದೀವಿ ಕರೆಕ್ಷನ್ ಮಾಡ್ಲಿಕ್ಕೆ ಅವ್ರಿಗೆ ಟೋಟಲ್ ನಂಬರ್ ಆಫ್ ಪೇಜಸ್ ಲಾಸ್ಟ್ ಡಿಸಿಎಲ್ ಅವ್ರಿಗೆ ಒಂದು ಡೇಟ್ ಕೊಡ್ತಿದ್ದೀವಿ, ನಂಬರ್ಸ್ ಒಟ್ಟಾರೆ ಒಂದು ಅವ್ರಿಗೆ 80 to 90 crore ಪೇಜಸ್ ಆಗ್ಬಹುದು ಅಂತ ಒಂದು ಅಂದಾಜು. ಬಟ್ ಕರೆಕ್ಟೆಡ್ ಫಿಗರ್ ಎಲ್ಲ ಕೊಡ್ಬೇಕು ಅಂತಾನು ಅವ್ರಿಗೆಲ್ಲ ತಹಸೀಲ್ದಾರ್ಗೆ ನಾನು ಒಂದು 15 ದಿನ ಹಿಂದೆ ಹೇಳಿದೆ. ನಿಮ್ ತಾಲೂಕಲ್ಲಿ ಈ ಅಂದ್ರೆ ಎಸೆನ್ಷಿಯಲ್ ಫೈಲ್ಸ್ ಅಲ್ಲಿ ಎಷ್ಟು ಫೈಲ್ ಇದೆ, ಎಷ್ಟು ಪೇಜ್ ಇದೆ, ನಂಗೆ ಅದನ್ನ ನಾನು ಅವ್ರ ಹತ್ರ ಕೊಟ್ಟಿರೋ ಫಿಗರ್ ಅನ್ನ ಕರೆಕ್ಷನ್ ಮಾಡ್ಲಿಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದೆ. ಸೊ ಒಟ್ಟಾರೆ ಇದನ್ನ ಡಿಸೆಂಬರ್ ಒಳಗಡೆ ಸ್ಕ್ಯಾನಿಂಗ್ ಮಾಡಿ ಕಳೆದೋಗೋದನ್ನ ತಪ್ಪಿಸ್ಬೇಕು, ತಿದ್ದೋದು ಫೋರ್ಜರಿ ಮಾಡೋದನ್ನ ನಿಲ್ಲಿಸಬೇಕು, ಮತ್ತೆ ಸಲೀಸಾಗಿ ಫೈಲ್ ಜನಗಳಿಗೆ ಸಿಗಬೇಕು. ಈ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಕೂಡ
ಹಮ್ಮಿಕೊಂಡಿದ್ದೇವೆ. ಸೊ ಅದರ ಜೊತೆಗೆ ಎ ಮತ್ತು ಬಿ ಕ್ಯಾಟಗರಿಯಿಂದ ಏನಿದೆ ಯಾವುದನ್ನು ನೀವು ಒಂದು ಕ್ಯಾಟಗರೈಸ್ ಮಾಡಿದ್ದೀವಿ? ಮೂಲ ದಾಖಲೆಗಳು ಅಂತ ನಮ್ಮಲ್ಲಿ ಕ್ಲಾಸಿಫಿಕೇಶನ್ ಇದೆ. ಮೂಲ ಅಂದ್ರೆ ಏನೇನು ಅಂತ, ಉದಾಹರಣೆಗೆ ಮಂಜೂರಿ ಆಗಿರೋದು, ಆಮೇಲೆ ಕೈಬರಹ ಪಾಣಿ, ಮ್ಯೂಟೇಷನ್ ರೆಕಾರ್ಡ್, ಇವೆಲ್ಲ ಮೂಲ ದಾಖಲೆಗಳ ಕ್ಯಾಟಗರಿಗೆ ಬರ್ತದೆ. IL, RR ಅಂತೆಲ್ಲ ಒಂದು ಲಿಸ್ಟ್ ಇದೆ. ಸೊ ಅವೆಲ್ಲವುಗಳನ್ನು ಕೂಡ ಸ್ಕ್ಯಾನ್ ಮಾಡ್ತೇವೆ. ಸೊ ಬಿ ಅಲ್ಲಿ 100% ಮಾಡಲ್ಲ. ಬಿ ಅಲ್ಲಿ ಯಾವ್ದು ಎಸೆನ್ಷಿಯಲ್ ಅಂತ ಇದೆ ಅದನ್ನ ಮಾಡ್ತೇವೆ. ಎ ಅಲ್ಲಿ 100% ಕೂಡ ಮಾಡ್ತೇವೆ. ಮೇಜರ್ 70% ಎ ಅಲ್ಲೇ ಇದೆ. ಸೊ ಇನ್ನ ಬಿ, ಸಿ, ಡಿ, ಇ ಇಷ್ಟು ಕ್ಯಾಟಗರಿ ಇದೆ. ಎಲ್ಲ ಸೇರಿಸಿದ್ರೆ ಬರೀ 30%. ಎ ಕ್ಯಾಟಗರಿಗೆ ಒಟ್ಟು ರೆಕಾರ್ಡ್ಸ್ ಅಲ್ಲಿ 70% ಬರುತ್ತೆ. ಡೇಟಾ ಎಂಟ್ರಿ ಆಪರೇಟರ್ಸ್ ತಗೊಂಡು ಮಾಡ್ತಾ ಇದ್ದೇವೆ. ಪ್ರತಿ ತಾಲೂಕಿಗೆ 6 ಜನ ಡೇಟಾ ಎಂಟ್ರಿ ಆಪರೇಟರ್ಸ್ ಕೊಟ್ಟಿದ್ದೇವೆ. 6 ಕಂಪ್ಯೂಟರ್ ಸಿಸ್ಟಮ್ಸ್ ಕೊಟ್ಟಿದ್ದೇವೆ. 10 ಕಂಪ್ಯೂಟರ್ ಸಿಸ್ಟಮ್ ಕೊಟ್ಟಿದ್ದೇವೆ. ಓವರ್ ಹೆಡ್ ಸ್ಕ್ಯಾನರ್ ಕೊಟ್ಟಿದ್ದೇವೆ. ಯೂಪ್ಲೇಸ್ ಸ್ಕ್ಯಾನರ್ ಕೊಟ್ಟಿದ್ದೇವೆ. ಸೊ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೇವೆ, ಸಾಫ್ಟ್ವೇರ್ ಕೊಟ್ಟಿದ್ದೇವೆ. ಅದೇ ತರಹ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇಲ್ಲಿವರೆಗೂ ಆಗಿರುವಂತ ಎಲ್ಲಾ ಹಿಸ್ಸಾಗಳನ್ನ ಅದನ್ನು ಕೂಡ ಡಿಜಿಟೈಸ್ ಮಾಡ್ತಾ ಇದ್ದೇವೆ. ಸುಮಾರು 1,34,00,000 ಸರ್ವೆ ಹಿಸ್ಸಾಗಳನ್ನು ಕೂಡ ನಾವು ಡಿಜಿಟೈಸ್ ಮಾಡ್ತಾ ಇದ್ದೇವೆ. ಸೊ ನಾಳೆ ಆ ಸರ್ವೆ ಸ್ಕೆಚ್ ಪೇಪರ್ ಅಲ್ಲಿ ಇರುತ್ತೆ, ಬಟ್ ಡಿಜಿಟಲ್ ಆಗು ಸಿಗ್ಬೇಕು. ಇದನ್ನೆಲ್ಲ ತಗೊಂಡೋಗಿ ನಾಳೆ ನಾವು ಈಗ ನೀವು ನೋಡಿರ್ಬೋದು, ಏನು ನಮ್ದೊಂದು ಆಪ್ ಇದೆ, ಅದರಲ್ಲಿ ಕೂರಿಸಿದ್ರೆ ರಾಜ್ಯದ್ದೇ ನಾಳೆ ಕಂಪ್ಲೀಟ್ಲಿ ಡಿಜಿಟಲ್ ಮ್ಯಾಪ್ ರಾಜ್ಯದ್ದು ಸಿಗಬೇಕು. ಅದು ನಮ್ಮ ಅಲ್ಟಿಮೇಟ್ ಗೋಲು. ಸೊ ಸರ್ವೆ ಸ್ಕೆಚ್ಗಳನ್ನು ಕೂಡ ನಾವು ಡಿಜಿಟೈಸೇಷನ್ ಮಾಡ್ತಾ ಇದ್ದೇವೆ. ಆಕಾರ್ ಬಂದು ಕೂಡ ಆಲ್ರೆಡಿ ಲಾಸ್ಟ್ ಇಯರ್ ಡಿಜಿಟೈಸ್ ಮಾಡಿ 98% ಆಕಾರ್ ಬಂದು ಡಿಜಿಟೈಸೇಷನ್ ಆಗಿದೆ. ಸೊ ಎಲ್ಲವನ್ನೂ ಕೂಡ ಇದು ಮಾನ್ಯ ಮುಖ್ಯಮಂತ್ರಿಗಳು ಇದು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇದು ಗಣಕೀಕರಣ ವರ್ಷ, ಇಯರ್ ಆಫ್ ಡಿಜಿಟೈಸೇಷನ್ ಅಂತ ಹೇಳಿದ್ದಾರೆ. ಸೊ ಸರ್ವೆ ಡಿಪಾರ್ಟ್ಮೆಂಟ್ ಅಂಡ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಬರೋ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ 99% ಎಲ್ಲ ಬ್ಯಾಕ್ ಎಂಡ್ ಫ್ರಂಟ್ ಎಂಡ್ ಎಲ್ಲವನ್ನು ಕೂಡ ಡಿಜಿಟೈಸ್ ಮಾಡಿ ಸೊ ಜನಕ್ಕೆ ಸಲೀಸಾಗಿ ಇವೆಲ್ಲ ಸಿಗಬೇಕು. ಮತ್ತೆ ಇದರಲ್ಲಿ ತಪ್ಪುಗಳು ಮಾಡೋದಕ್ಕೆ ಅವಕಾಶ ಇರಬಾರ್ದು. ಸೊ ಇದನ್ನು ಕೂಡ ನಾವು ಇಲಾಖೆ ವತಿಯಿಂದ ಮಾಡ್ತಾ ಇದ್ದೇವೆ. ಇಷ್ಟು 2-3 ವಿಷಯ ಮಾತ್ರ ತಮ್ಗೆ ಮೆನ್ಷನ್ ಮಾಡಿದ್ದೇನೆ. ಹೇಳ್ತಾ ಹೋದ್ರೆ ಇನ್ನೂ ತುಂಬಾ ಇದೆ, ಬಟ್ ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ 2-3 ವಿಷಯಗಳನ್ನ ತಮ್ಮ ಗಮನಕ್ಕೆ ತಂದಿದೆ. ಇನ್ನೇನಾದ್ರೂ ಇದ್ರೆ ನೀವು ಕೇಳಿ. ಈ ಖಾತಾದು 95% ಈಗ ಸ್ಟ್ರೀಮ್ ಲೈನ್ ಆಗಿ ಆಗ್ತಾ ಇದೆ. ಕೆಲವ್ರದ್ದು ನಿರ್ದಿಷ್ಟವಾಗಿ ಅಂದ್ರೆ ಪೆಕ್ಯೂಲಿಯರ್ ಕೇಸಸ್ ಅಂತೀವಲ್ಲ, ಅಂತವು ಕೆಲವು ಮಾಡ್ಯೂಲ್ ಮಾಡೋದಿದೆ, ಅದು ಕೂಡ ಮಾಡ್ತಾ ಇದ್ದೇವೆ. 95% ಕೇಸಸ್ಗೆ ತೊಂದರೆ ಇಲ್ಲ. ಈಗ ಆಲ್ರೆಡಿ ಅವರು ಮುನ್ಸಿಪಲ್ ಅಂದ್ರೆ ನಗರ ಪ್ರದೇಶಗಳಲ್ಲೂ ಕೂಡ ನಡೀತಾ ಇದೆ. ಅದನ್ನ ನೆಕ್ಸ್ಟ್ ಗ್ರಾಮ ಪಂಚಾಯಿತಿಗಳಲ್ಲೂ ಬಿ ಖಾತಾ ಕೊಡುವಂತಹ ಅಭಿಯಾನ ಈಗ ಆರಂಭ ಆಗುತ್ತೆ ಸದ್ಯದಲ್ಲೇ. ಮುನ್ಸಿಪಾಲಿಟಿಗಳಲ್ಲಿ ಈಗ ಬಿ ಖಾತಾ ಕೊಡ್ತಾ ಇದ್ದೇವೆ, ಅಂದ್ರೆ UD-ನವರು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ RDPR ಇಂದ ಗ್ರಾಮ ಪಂಚಾಯತಿ ಏರಿಯಾಗಳಲ್ಲೂ ಕೂಡ ಬಿ ಖಾತಾ ಕೊಡ್ತಾರೆ. ಪಂಚಾಯತಿಗಳಲ್ಲಿ ಸ್ಟಾರ್ಟ್ ಆಗಿಲ್ಲ, ಮುನ್ಸಿಪಾಲಿಟಿ ನಡೀತಾ ಇದೆ. ಪಂಚಾಯತಿಯಲ್ಲಿ ಬಹುಶಃ ಇನ್ನೊಂದು ಮುಂದಿನ ತಿಂಗಳು ಶುರುವಾಗುತ್ತೆ. ಆಯ್ತು, ರೂಲ್ಸ್ ಆಗಿದೆ, ಮುಂದಿನ ತಿಂಗಳು ಲಾಂಚ್ ಆಗುತ್ತೆ. BBMP ವ್ಯಾಪ್ತಿಯಲ್ಲಿ ಈ ಕಾಲದ ಸ್ಟಾರ್ಟ್ ಆಗಿದೆ. ಡಿಜಿಟೈಸೇಷನ್ ಇಟ್ಸ್ ಪಾರ್ಟ್ ಆಫ್ ಸೆಂಟ್ರಲ್ ಗವರ್ಮೆಂಟ್ಸ್ ಮ್ಯಾಂಡೇಟ್. ಹೌದು, ಅವರು ಎಲ್ಲಾ ರಾಜ್ಯಗಳಿಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ಅವ್ರು ಹೇಳಿರೋದಕ್ಕಿಂತ ಮುಂದೆ ಈಗ ಸ್ಕ್ಯಾನಿಂಗು ಯಾರು ಮಾಡ್ತಾ ಇಲ್ಲ ಬೇರೆ ರಾಜ್ಯಗಳಲ್ಲಿ. ಅವರು ಬರೀ ಡಿಜಿಟಲ್ ಕ್ಯಾಟಲಾಗ್ ಮಾಡ್ತಾ ಇದ್ದಾರೆ. ನಾವು ಮುಂದೆ ಹೋಗಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ವಿ. ಯಾಕಂದ್ರೆ ಕಳೆದೋಗೋದು ಪ್ರಿವೆಂಟ್ ಮಾಡ್ಬೇಕು. ಒಂದ್ಸರಿ ನಾವು ಸ್ಕ್ಯಾನ್ ಮಾಡ್ಬಿಟ್ರೆ ನಮ್ಮ ಹತ್ರ ಕಾಪಿ ಇರುತ್ತೆ, ಆಮೇಲೆ ತಿದ್ದಕ್ಕೂ ಅವಕಾಶ ಇರಲ್ಲ. ಸೊ ಕರ್ನಾಟಕದಲ್ಲಿ ಈ ತರ ಪ್ರಕರಣಗಳು ಜಾಸ್ತಿ ಇರೋದ್ರಿಂದ ನಾವು ಒಂದ್ ಹೆಜ್ಜೆ ಮುಂದೆ ಹೋಗಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ವಿ. ಹೋದ್ ವರ್ಷನೇ ಶುರು ಮಾಡಿದ್ವಿ. ಪೌತಿ ಖಾತಾದು ಇವತ್ತು ಚರ್ಚೆಗೆ ಇಟ್ಕೊಂಡಿದ್ದೇವೆ. ಸೊ ಅದನ್ನ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ಮಾಡ್ಲೇಬೇಕು. ಎಲ್ಲಿ ಈಗ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನಾವು ಕೋಡಿ ದುರಸ್ತು ಅಭಿಯಾನ ಮಾಡ್ತಾ ಇದ್ದೇವೆ. ಸೊ ರೆವಿನ್ಯೂ ಡಿಪಾರ್ಟ್ಮೆಂಟ್, ಸರ್ವೆ ಡಿಪಾರ್ಟ್ಮೆಂಟ್ ನವರೆಲ್ಲ ಅದ್ರಲ್ಲಿ ಬಿಸಿ ಇದ್ದಾರೆ. ಸೊ ಈಗ ಉತ್ತರ ಕರ್ನಾಟಕದಲ್ಲಿ ದುರಸ್ತು ಕೋಡಿ ಪ್ರಕರಣ ಕಡಿಮೆ ಇದೆ, ತುಂಬಾ ಆಲ್ಮೋಸ್ಟ್ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಅಲ್ಲಿ ಕಂದಾಯ ಇಲಾಖೆಯಲ್ಲಿ ಏನು ಅಂತಹ ಆಂದೋಲನದ ಮಾದರಿಯಲ್ಲಿ ಯಾವ್ದು ಕೆಲಸ ನಡೀತಾ ಇಲ್ಲ. ಎಲ್ಲಿ ಬೇರೆ ವರ್ಕ್ ಲೋಡ್ ಕಡಿಮೆ ಇದೆ
ಅಂತ ಕಡೆ ಭೌತಿಕಾತೆ ಆಂದೋಲನ ತತ್ಕ್ಷಣ ಶುರು ಮಾಡಬೇಕು ಅಂತೇಳಿ ಆ ಜಿಲ್ಲೆಗಳಿಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ. ಸೊ ಅದನ್ನು ಕೂಡ ಖಂಡಿತವಾಗಿ ಮಾಡ್ತೇವೆ. ಅದನ್ನ ಈಗ ಆ ಜಿಲ್ಲೆಗಳಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕನ್ನ ಪೈಲಟ್ ಆಗಿ ನಾವು ತಗೊಂಡಿದ್ದೇವೆ. ಸೊ ಆ ಪೈಲಟ್ ಈ ಮೇ ತಿಂಗಳಲ್ಲೇ ನಾವು ಆರಂಭ ಮಾಡಿದ್ವಿ. ಈಗ ನಾನು ಲಾಸ್ಟ್ ಟೈಮ್ ಈಗ ಕೋಟ್ಯಾಂತರ ಡಾಕ್ಯುಮೆಂಟ್ ಗಳನ್ನು ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಹ್ಯಾಕರ್ಸ್ ಗಳು ಈ ತರದೆಲ್ಲ ಇರ್ತಾರೆ ಸರ್. ಅದರಿಂದ ಸೇವ್ ಯಾಕಂದ್ರೆ BBMP ಖಾತಾ ಮಾಡಿಸೋ ಟೈಮ್ ಅಲ್ಲಿ ಯಾರೋ ದಾಳಿ ಮಾಡಿದ್ರು, ಒಂದೆರಡು ದಿನ ಸ್ಟ್ರಕ್ ಆಗೋದು. ಸೊ ಈ ತರ ನೀವು ಸಾವಿರಾರು ದಾಖಲಾತಿಗಳನ್ನು ಮಾಡೋದ್ರಿಂದ ಒಳ್ಳೆ ಡಾಕ್ಯುಮೆಂಟ್ ಎಲ್ಲ ಹ್ಯಾಕ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಇಲ್ಲ, ಈಗ ಹ್ಯಾಕಿಂಗ್ ಪ್ರಾಬ್ಲಮ್ ಇದೆ, ನಾನು ಇಲ್ಲ ಅಂತ ನಾನು ಅಲ್ಲಗೆಳಿಯಕ್ಕೆ ಹೋಗೋದಿಲ್ಲ. ಆದ್ರೆ ಹ್ಯಾಕಿಂಗ್ ಇದೆಲ್ಲ ಡೇಟಾ ನಮ್ಮ ಇನ್ಹೌಸ್ ಅಲ್ಲೇ ಇರುತ್ತೆ, ಬಟ್ ಆದ್ರೂ ಹ್ಯಾಕ್ ಮಾಡ್ಬೋದು ಅಂತ ಇಟ್ಕೊಳ್ಳೋಣ. ಇವತ್ತು ಡಿಜಿಟಲ್ ವರ್ಲ್ಡ್ ಅಲ್ಲಿ ಯಾವ್ದು ಕೂಡ ಸೆಕ್ಯೂರ್ ಇಲ್ಲ. ಹಾಗಂತೇಳಿ ನಾವು ದಿನಾ ನಡೀತಾ ಇರೋ ಈ ಅನಾಹುತಗಳಿಗೆ ಕಂಪೇರ್ ಮಾಡಿದ್ರೆ, ಪ್ರತಿನಿತ್ಯ ಒಂದು ಸಿಂಪಲ್ ದಾಖಲೆ ತಗೋಬೇಕಾದ್ರೆ ಕಚೇರಿಗೆ ಎಷ್ಟು ಬಾರಿ ಸುತ್ತಬೇಕು ನೀವೇ ಹೇಳಿ. ಈಗ ನಾನು ಮಂತ್ರಿಯಾಗಿ ಕೆಲವು ವಿಷಯ ಹೇಳ್ಬಾರ್ದು, ಒಂದು ದಾಖಲೆ ತಗೋಬೇಕಾದ್ರೆ ಏನೆಲ್ಲಾ ಪಡಿಪಾಟ್ಲು ಪಡ್ತಾ ಇದ್ದಾರೆ ಜನ, ಸಿಕ್ಬಿಡ್ತಾ? ನೀವ್ ಹೇಳಿ. ಅದನ್ನೆಲ್ಲ ನಾನು ಹೇಳಿ ಈಗ ನಾನ್ ಕೆಟ್ಟವನಾಗ್ಬೇಕು? ಇಂಟೆನ್ಷನಲಿ ಮಿಸ್ ಆಗ್ತದೆ ಒಂದ್ ನಿಮಿಷ ಇರಪ್ಪ, ಹೇಳ್ಬಿಡ್ತೇನೆ. ಒಂದ್ ನಿಮಿಷ ಇರಿ. ಒಂದ್ ದಾಖಲೆ ತಗೋಬೇಕಾದ್ರೆ ಏನ್ ಪಡಿಪಾಟ್ಲು ಬಿಡ್ತಾ ಇದ್ದಾರೆ ಜನ, ಆಯ್ತಾ? ಎರಡನೇದು, ಎಷ್ಟು ದಾಖಲೆಗಳು ಕಳೆದು ಹೋಗಿದಾವೆ, ಮುಂದೇನು ಕಳೆದು ಹೋಗ್ಬೇಕಾಗಾದ್ರೆ ಎರಡನೇದು, ಎಷ್ಟು ದಾಖಲೆ ರೂಮ್ ಅಲ್ಲಿ ಇದೆ ಬಟ್ ಮಿಸ್ಪ್ಲೇಸ್ ಆಗಿದೆ ಆದ್ರೆ ಸಿಗ್ತಾ ಇಲ್ಲ. ಎಷ್ಟು ಪ್ರಕರಣ ಈ ರೀತಿ ಇದೆ. ಈಗ ಸ್ಕ್ಯಾನಿಂಗ್ ಮಾಡೋವಾಗ ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಸರ್ ಈ ಊರ್ದು ಆ ಊರಲ್ಲಿದೆ, ಆ ಊರ್ದು ಈ ಊರಲ್ಲಿದೆ ಅಂತ. ಈಗ ಇಷ್ಟ ದಿನ ಕೇಳಿದ್ರೆ ಅದಿಲ್ಲ ಅಂತ ಬರ್ಕೊಡ್ತಾ ಇದ್ರು. ಸ್ಕ್ಯಾನಿಂಗ್ ಮಾಡೋವಾಗ ಅದೆಲ್ಲ ಸಿಗ್ತಾ ಇದೆ. ನಾಲ್ಕನೇದು, ಎಷ್ಟು ದಿನ ಈಗ ಫೋರ್ಜರಿ ಎಂಟ್ರಿಗಳು ನಡೀತಾನೆ ಇದಾವೆ ಡೈಲಿ. ಏನ್ CCTV ಕ್ಯಾಮೆರಾ ಹಾಕಿದ್ರು ಕೂಡ ಬೇಕಾದವ್ರದ್ದು ಹೋಗಿ ದಾಖಲೆಗಳು ಸೇರ್ಸೋದು, ಅರ್ಧಾಕೋದು ಮಾಡ್ತಾ ಇದ್ದಾರೆ. ಇವಕ್ಕೆಲ್ಲ ಒಂದು ಪರ್ಮನೆಂಟ್ ಫುಲ್ ಸ್ಟಾಪ್ ಹಾಕ್ಬೇಕಲ್ಲ. ಸೊ ಆ ಉದ್ದೇಶದಿಂದ ಈಗ ಡೈಲಿ ನಡೀತಾ ಇರೋ ಅನಾಹುತ ಹೇಳಿ, ಇದಕ್ಕೆ ಕಂಪೇರ್ ನಾಳೆ ಹ್ಯಾಕಿಂಗ್ ಆದ್ರೆ ನಮ್ಗೆ ಗೊತ್ತಾಗುತ್ತೆ. ಇವತ್ತು ಡೈಲಿ ಏನ್ ನಡೀತಾ ಇದೆ. ಹ್ಯಾಕಿಂಗ್ ಆದ್ರೆ ಒಂದು ಇನ್ಸಿಡೆಂಟ್, ಡೈಲಿ ಸಾವಿರಾರು ನಡೀತಾ ಇದೆಯಲ್ಲ. ಶೋಷಣೆ ನಡೀತಾ ಇದೆ, ಮತ್ತೊಂದು ಮಗದೊಂದು ನಡೀತಾ ಇದೆ, ತಪ್ಪುಗಳು ನಡೀತಾ ಇದೆ, ಅಪರಾಧಗಳು ನಡೀತಾ ಇದೆ, ಫ್ರಾಡ್ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ. ಇವಕ್ಕೆಲ್ಲ ಕಡಿವಾಣ ಹಾಕ್ಬೇಕಲ್ವಾ. ಸೊ ಇನ್ ಮುಂದೆ ಕಳೆದೋಗೋದು ನಿಲ್ಬೇಕು, ತಿದ್ದೋದು ನಿಲ್ಬೇಕು. ಯಾರ್ದು ಇಷ್ಟ ಬಂದಿದ್ ಸೇರ್ಸ್ಕೊಳ್ತಾ ಇದ್ದಾರೆ. ಈಗ ಉದಾಹರಣೆಗೆ ನಮ್ಮ RC ಅವ್ರು ನನ್ಗೊಂದು ಮೊನ್ನೆ ಹೇಳಿದ್ರು, ಏನ್ ಮಾಡಿದ್ರು, ಈಗ ಅಲ್ಲಿ ನೋಡಿದ್ರೆ ಏನೋ ದಾಖಲೆಗಳು ಇದೆ, ಅದು 65ನೇ ಇಸ್ವಿ ದಾಖಲೆ. 65ನೇ ಇಸ್ವಿಯಲ್ಲಿ ಬಾಲ್ ಪೆನ್ ಇತ್ತ ಹೇಳಿ, ನೀವು ಹುಟ್ಟಿರ್ಲಿಲ್ಲ. ಬಾಲ್ ಪೆನ್ ಇತ್ತ, ಆದ್ರೆ ಬಾಲ್ ಪೆನ್ ಅಲ್ಲಿ ಬರ್ದಿದ್ದಾರೆ ದಾಖಲೆ. ಹಿಂಗೆ ಎಷ್ಟು ದಿನ ಇದು ಮುಂದುವರಿಬೇಕು. ಸೊ ಹಾಗಾಗಿ ಒನ್ ಟೈಮ್ ಇವಾಗ ಹಾಗಂತೇಳಿ ಇಲ್ಲಿವರೆಗೂ ಏನೇನ್ ತಿದ್ದಿದ್ದಾರೆ ಅದನ್ನ ನಾನು ಏನ್ ಮಾಡಕ್ಕಾಗುತ್ತೋ ಬಿಡುತ್ತೋ ಅದನ್ನೆಲ್ಲ ನಾವು ಫೋರೆನ್ಸಿಕ್ಸ್ ಮಣ್ಣು ಮಸಿ ಏನೋ ಮಾಡೋಣ. ಬಟ್ ಇನ್ ಮುಂದೆ ಆದ್ರೂ ಆಗೋದನ್ನ ತಪ್ಪಿಸ್ಬೇಕಲ್ಲ. ನಾಳೆ ಆನ್ಲೈನ್ ಅಲ್ಲಿ ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡೋ ಅವಕಾಶ ಕಲ್ಪಿಸ್ಕೊಟ್ರೆ ಜನ ಅವ್ರ ಮನೆಯಿಂದ ಅಪ್ಲೈ ಮಾಡ್ಬೋದು ನಮ್ ಕಚೇರಿಗಳಿಗೆ. ಆಮೇಲೆ ಸಕಾಲ ಲಿಮಿಟ್ ಇದೆ, 7 ದಿನದಲ್ಲಿ ಕೊಡ್ಲೇಬೇಕು ಅದು ದಾಖಲೆ. ಸತಾಯಿಸಕ್ಕಾಗುತ್ತಾ ಹೇಳಿ? ಸ್ವಲ್ಪ ಯೋಚನೆ ಮಾಡಿ ನೀವು ಕೂಡ. ಸೊ ಹಾಗಾಗಿ ನಾನು ಕೆಲವು ವಿಷಯ ಹೇಳ್ಬೋದು, ಕೆಲವು ವಿಷಯ ಹೇಳದೆ ಇರೋದು ಒಳ್ಳೇದು. ಯಾಕಂದ್ರೆ ಉದಾಹರಣೆ ಹ್ಯಾಕಿಂಗ್, ನಾನು ಹೇಳಿದ್ದು ಹ್ಯಾಕಿಂಗ್ ಗೆ ಕಂಪೇರ್ ಮಾಡಿದ್ರೆ ಹ್ಯಾಕಿಂಗ್ ಒನ್ ಟೈಮ್ ಎಪಿಸೋಡು, ಹ್ಯಾಕಿಂಗ್ ಅಲ್ಲಿ ಏನ್ ತಪ್ಪಾಗಿದೆ ಅಂತ ನನ್ಗೆ ಕಾಣುತ್ತೆ. ಇದು ನನ್ಗೆ ಇಲ್ಲ, ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕಳೆದೋಗೋದಿಲ್ಲ. ಟ್ವಿನ್ ಆಮೇಲೆ ಎಲ್ಲ ನಾವು ಆಲ್ಟರ್ನೇಟಿವ್ ಮಾಡಿಟ್ಟಿದ್ದ, ಮಿರರ್ ಮಾಡಿಟ್ಟಿದ್ದ, ಮಿರರ್ ಕರೆಕ್ಟ್ ಮಿರರ್ ಹೇಳಿ. ಇದುವರೆಗೆ ಎಷ್ಟು ದಿನ ಆಫೀಸ್ ಆಕ್ಷನ್ ಆಗಿದೆ ಸಚಿವರಿಗೆ ಗೊತ್ತಾಗುತ್ತೆ, ನಿಮ್ಗೆ ಅಧಿಕಾರಿಗಳು ಗೊತ್ತಾಗ, DC ಗೊತ್ತಿದೆ, AC ಗೊತ್ತಿದೆ. ಅದು ಇದುವರೆಗೆ ಎಷ್ಟು ನೋಡಪ್ಪ, ಕೆಲವು ಕೇಸಲ್ಲಿ ಎಕ್ಸಾಂಪ್ಲರಿ ಆಗಿ ಅಂದ್ರೆ ಉದಾಹರಣಾ ರೂಪವಾಗಿ ತೆಗೆದುಕೊಂಡು ಅಲ್ಲಿ ಎನ್ಕ್ವೈರಿ ಮಾಡಿ ನಾವು ಪನಿಷ್ ಮಾಡಬಹುದು. ಆದ್ರೆ ಪ್ರತಿಯೊಂದು ಕೇಸ್ ಹುಡ್ಕೊಂಡು ಹೋದ್ರೆ ಬರೀ ಸರ್ಕಾರ ಎಲ್ಲಾ ತೊಡಗಿಸ್ಕೊಂಡ್ರು ಅದ್ ಮಾಡಕ್ಕಾಗಲ್ಲ. ಅಷ್ಟು ಪ್ರಕರಣ ನಡೆದಿದೆ.
ನಾನು ಸತ್ಯ ಹೇಳ್ತಾ ಇದ್ದೀನಿ. ನೀವು ಸತ್ಯ ಹೇಳೋದಕ್ಕೆ ನನ್ನನ್ನೇ ಯಾವ ಮನುಷ್ಯರಿಂಗ್ ಅನ್ಬಿಟ್ರು ಅಂತ ಎಷ್ಟೋ ಟೈಮ್ ಅಲ್ಲಿ ಟೀಕೆ ಮಾಡಿದ್ದೀರಾ. ಸತ್ಯ ಹೇಳೋದು ತಪ್ಪಾಗ್ಬಿಟ್ಟಿದೆ. ಅದ್ರ ಬದಲಿಗೆ ಶಾಸಕರಿಂದ ಕಂಪ್ಲೇಂಟ್ ಕೊಟ್ಟಿದ್ರು. ನೀವು ಬಿಡಿ ಕೊಟ್ಕೊಂಡು ನಮ್ ಕೆಲಸ ನಾವು ಮಾಡೋಣ. ನಮ್ ಕೆಲಸದಲ್ಲಿ ತಪ್ಪಿದ್ರೆ ಹೇಳಿ ಸರಿ ಮಾಡ್ಕೊತೀವಿ. ಸರಿ ಮಾಡ್ತಿರೋದಕ್ಕೆ ಅದು ಸ್ವಲ್ಪ ಅವ್ರ ಸಮಸ್ಯೆ ಇರ್ಬಹುದು. ಅದು ನೋಡಿ, ಪ್ರಜಾಪ್ರಭುತ್ವದಲ್ಲಿ ಅವ್ರವ್ರಿಗೆ ಅವ್ರವ್ರ ಸ್ವಾತಂತ್ರ್ಯ ಇದೆ. ಎಲ್ಲಾರು ನೀವು ಮಾಡ್ತಾ ಇರೋದು ಸರಿ ಹೇಳ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಜನಗಳಿಗೆ ಒಳ್ಳೇದಾಕೋದಕ್ಕೋಸ್ಕರ ಕೆಲವು ಕಠಿಣ ನಿಲುವನ್ನ ತಗೊಳ್ಬೇಕಾಗತ್ತೆ ಅಂತ ನನ್ನ ಗ್ರಹಿಕೆ, ನನ್ನ ಕೆಲಸವನ್ನ ನಾನು ಅರ್ಥ ಮಾಡ್ಕೊಂಡಿರೋ ಗ್ರಹಿಕೆ ನನಗೆ. ಅದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ನೀವು ಹೇಳಿ, ಪಾಯಿಂಟ್ ಔಟ್ ಮಾಡಿ, ಇಲ್ಲ ನೀವು ಮಾಡ್ತಾ ಇರೋದು ತಪ್ಪಿದೆ ಅಂತ ತಿದ್ದುಕೊಳ್ತೇವೆ. ಆದ್ರೆ ಜನಪರವಾಗಿ ಕೆಲವು ಕಠಿಣ ತೀರ್ಮಾನ ತೆಗೆದುಕೊಂಡ್ರೇನೆ ನಾವು ಜನಪರವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಮುಂದುವರೆದು ನೀವು ಏನ್ ಹೇಳಿದ್ರಿ, ಹಾಗಾಗಿ ಅವ್ರು ಹೇಳ್ತಾರೆ ನಮ್ ಕೆಲಸ ನಾವು ಮಾಡ್ಬೇಕು. ಇದನ್ನ ನೀವು ಎನ್ಕ್ವೈರಿಗೆ ಹೇಳಿದ್ರಿ. ಈಗ ಎಷ್ಟ್ ಜನಕ್ಕೆ ನಾವು ಶಿಕ್ಷೆ ಮಾಡಕ್ ಆಗುತ್ತೋ ಬಿಡುತ್ತೋ ಪ್ರಯತ್ನ ಮಾಡೋಣ. ನಾನು ಅದನ್ನ ಇಲ್ಲ ಅಂತ ಹೇಳ, ಆದ್ರೆ ಪ್ರಿವೆಂಟ್ ಆದ್ರೂ ಮಾಡ್ಬೋದಲ್ಲ, ಆಗೋದನ್ನ ತಪ್ಪಿಸ್ಬೇಕಲ್ಲ. ಅದ್ರ ಕಡೆಗೆ ನಾವು ಗಮನ ಕೊಟ್ರೆ ಹೆಚ್ಚು ಪ್ರೊಡಕ್ಟಿವ್ ಆಗುತ್ತೆ ಅಂತ. ನಿಜ ನಿಜ ನೋಡಿ, ತುಂಬಾ ಎನ್ಕ್ವೈರೀಸ್ ಆನ್ ಗೋಯಿಂಗ್ ಇದಾವೆ. ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ ಎನ್ಕ್ವೈರೀಸ್ ಕಂಪ್ಲೀಟ್ ಆಗಿಲ್ಲ. ನೀವ್ ಹೇಳೋದು ನಾನು ಇಲ್ಲ ಅಲ್ಲಿಗೆ ಹೇಳಲಿಕ್ಕೆ ಹೋಗೋದಿಲ್ಲ, ನಿಜ. ಅದನ್ನು ಕೂಡ ಎಕ್ಸ್ಪಡೈಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಕೆಲವು ಎನ್ಕ್ವೈರಿ ರಿಪೋರ್ಟ್ಸ್ ಅನ್ನ ನಾವೇ ಕೇಳಿ ಮಾಡಿ ಕಾಲಮಿತಿ ಒಳಗಡೆ ಮಾಡಿಸೋದಕ್ಕೆ ಆದ್ರೂ ಕೂಡ ವಿಳಂಬ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದನ್ನು ಏನು ಮೀಟಿಂಗ್ ತೆಗೆದು ತಹಶೀಲ್ದಾರು ಎಸಿ ನೀವೇ ಬೈಯೋದರ್ಗೂ ಮಾಡಲ್ಲ ಇದೆ. ಏನ ನೋಡಿ, ವ್ಯವಸ್ಥೆ ಅಲ್ಲಿಗೆ ಬಂದು ನಿಂತಿದೆ. ಹಾಗಂತೇಳಿ ನಾವು ನಿಸ್ಸಹಾಯಕರು ಆಗಿಲ್ಲ. ನಾವು ಅವ್ರನ್ನು ಕೂಡ ಎಲ್ಲ ಒಳ್ಳೆ ರೀತಿಯಲ್ಲಿ, ಒಳ್ಳೆ ಮಾತಿನಲ್ಲಿ, ಪ್ರೋತ್ಸಾಹದ ಮಾತಿನಲ್ಲಿ, ದಂಡಂ ದಶಗುಣಂ ಅಂತ ಆ ಮಾತುಗಳಲ್ಲಿ ಅಥವಾ ಶಿಕ್ಷೆ ಕೊಡೋದ್ರವರೆಗೆ ಎಲ್ಲಾ ರೀತಿಯಲ್ಲೂ ಕೂಡ ಕೆಲಸಕ್ಕೆ ಬೇಗ ಜನಪರ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಎಷ್ಟು ಮಟ್ಟಿಗೆ ಯಶಸ್ಸಾಗಿದೀವೋ ಬಿಟ್ಟಿದೀವೋ ಅದು ಕಾಲ ತೀರ್ಮಾನ ಮಾಡುತ್ತೆ. ಆದ್ರೆ ನಮಗೆ 100ಕ್ಕೆ 100 ನಮ್ಮ ಎಂಟೈರ್ ಟೀಮ್, ನಾನೊಬ್ಬ ಅಲ್ಲ ಇದರಲ್ಲಿ, ನಾನು ಒಬ್ಬಂದು ಏನು ಇಲ್ಲ ಇದರಲ್ಲಿ, ನಮ್ಮ ಎಂಟೈರ್ ಟೀಮ್ ವಿ ಆರ್ ಫೋಕಸ್ಡ್ ಆನ್ ದಟ್. ನಮ್ಮಲ್ಲಿ ಎಂಟೈರ್ ಟೀಮ್ ನಾವು ಆ ಪರ್ಪಸ್ ಗೆ ಡೆಡಿಕೇಟ್ ಆಗಿದೆ. ನೋಡಿ, ಆಕ್ಷನ್ ಒಂದೇ ಅಲ್ಲ. ಈಗ ಆಯ್ತು, ಅಟ್ಲೀಸ್ಟ್ ನಾನು ಹೋಗಿ ಬಂದು ಅವರಿಗೆ ಪಾಯಿಂಟ್ ಔಟ್ ಮಾಡಿರೋದ್ರಿಂದ ಅದರಿಂದ ತಿದ್ಕೊಳ್ಳೋರು ಒಂದು 10% ಇದಾರೆ. 10% ಸುಧಾರಣೆ ಆದ್ರೂ ಕೂಡ ಸುಧಾರಣೆನೆ. ಈಗ ನಾವು ಈ ವ್ಯವಸ್ಥೆಯನ್ನ ಜೊತೆಗಿತ್ಕೊಂಡು ಸುಧಾರಣೆ ಮಾಡ್ಬೇಕಾಗಿದೆ. ವ್ಯವಸ್ಥೆಯನ್ನ ಎದುರಾಕೊಂಡು ಫೈಟ್ ಮಾಡೋದ್ರಿಂದ ರಿಸಲ್ಟ್ ಆಗೋದಿಲ್ಲ. ನಾಳೆ ರಿಸಲ್ಟ್ ಆಗ್ಬೇಕು. ನನ್ಗೆ ಉದ್ದೇಶ ಆಕ್ಷನ್ ಮಾಡೋದಕ್ಕಿಂತ ಜನಗಳಿಗೆ ಅನುಕೂಲ ಆಗ್ಬೇಕು. ಆಕ್ಷನ್ಗೆ ಅವರ್ಸ್ ಇಲ್ಲ. ನಾನು ಐ ವಿಲ್ ಬಿ ಹ್ಯಾಪಿ ಟು ಟೇಕ್ ಆಕ್ಷನ್, ಬಟ್ ಅಲ್ಟಿಮೇಟ್ಲಿ ಜನಕ್ಕೆ ಪ್ರಯೋಜನ ಆಗ್ಬೇಕಲ್ಲ. ಸೊ ಜನಕ್ಕೆ ಏನಾದ್ರು ಆಗ್ಬೇಕಂದ್ರೆ ಈ ವ್ಯವಸ್ಥೆಯನ್ನು ಇಟ್ಕೊಂಡು ಅವ್ರ ಕೈಲೇ ಸುಧಾರಣೆ ಮಾಡಿ, ಒಳ್ಳೆ ಮಾತಲ್ಲೋ ಬೈದೋ ಏನೋ ಹೇಳಿ ತಿದ್ದಿ ಮಾಡಿ ಮಾಡಿಸ್ಬೇಕು. ನಾವು ಅದನ್ನ ಮಾಡಿಸ್ತಾ ಇದ್ದೇವೆ. ಈಗ ನಾನು ಯಾಕೆ ನಂಬರ್ಸ್ ಅಲ್ಲಿ ಮಾತಾಡ್ತೇನೆ ಹೆಚ್ಚಾಗಿ, ಬಿಕಾಸ್ ಟಾರ್ಗೆಟ್ ಕೊಡ್ಬೋದು. ನಾನು ಕೆಲಸ ಆಗಿದ್ಯಾ ಇಲ್ವಾ ಅಂತ ಹೇಳೋದಕ್ಕೆ ನಂಬರ್ಸ್ ನನ್ಗೆ ಸಪೋರ್ಟ್ ಮಾಡುತ್ತೆ. ನೋಡಪ್ಪ, ಈಗ ಸ್ಕ್ಯಾನಿಂಗ್ ಹೇಳ್ದೆ, ಒಬ್ಬ ತಹಶೀಲ್ದಾರು ಒಂದ್ ದಿನಕ್ಕೆ 12,000 ಪೇಜ್ ಸ್ಕ್ಯಾನಿಂಗ್ ಮಾಡಿದ್ದಾರೆ. ಇನ್ನೊಬ್ಬ ತಹಶೀಲ್ದಾರ್ 2,000 ಪೇಜ್ ಸ್ಕ್ಯಾನಿಂಗ್ ಮಾಡಿದ್ದಾರೆ. ಸೊ ನಾನು ಆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದಾಗ ಅವರು ಕೂಡ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಸೊ ಅವರ ಪರ್ಫಾರ್ಮೆನ್ಸ್, ಕೆಲಸವನ್ನ ಇಂಪ್ರೂವ್ ಮಾಡೋದ್ರ ಕಡೆಗೆ ನಾನು ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದೇನೆ. ತೀರಾ ಅನಿವಾರ್ಯ ಕೇಸಲ್ಲಿ ಕೆಲವು ಮೇಲೆ ಆಕ್ಷನ್ ತಗೊಂಡಿದ್ದೀನಿ, ನಾನು ಇಲ್ಲ ಅಂತ ಏನಲ್ಲ. ಬಟ್ ಆಕ್ಷನ್ ಒಂದೇ ಮಾಡಕ್ ಹೋದ್ರೇನು ಕೂಡ ಆಗೋದಿಲ್ಲ. ನಿಮ್ಗೂ ವ್ಯವಸ್ಥೆಯಲ್ಲಿ ಬಂದ್ ನಿಂತಿದೆ ಗೊತ್ತಿದೆ. ಸೊ ಅವ್ರನ್ನು ನಾವು ಜೊತೆಗೆ ತಗೊಂಡೇ ಕೆಲಸ ಮಾಡ್ಬೇಕು. ಎಲ್ಲಾರು ಸೇರಿ ಟೀಮ್. ಈಗ ಎಲ್ಲಾರು ಮಾಡಕ್ ಆಗಲ್ಲ. ಅಟ್ಲೀಸ್ಟ್ ಒಂದ್ 30% ತುಂಬಾ ಚೆನ್ನಾಗಿ ಕೆಲಸ ಮಾಡೋರಿದ್ದಾರೆ, ಇನ್ನೊಂದ್ 30% ಸ್ವಲ್ಪ ಒಳ್ಳೆ ಮಾತು ಹೇಳಿದ್ರೆ ಕೆಲಸ ಮಾಡೋರು ಇದ್ದಾರೆ. ಎಲ್ಲದಕ್ಕೂ ಮೀರಿದವರು ಒಂದ್ 20% ಇದ್ದಾರೆ, 25%. ಎಲ್ಲ ವ್ಯವಸ್ಥೆಯಲ್ಲಿ ಇಟ್ ಇಸ್ ಎಲ್ಲಾ ತರದ ರೀತಿ ಜನನು ಕೂಡ ಇರ್ತಾರೆ. ನಾವ್ ಎಲ್ಲಾದ್ನೂ ಗಮನದಲ್ಲಿ ಇಟ್ಕೋಬೇಕು. So these efforts is like a gift to people. ನೋಡಿ, ನಮ್ ಕೆಲಸ ನಾವ್ ಮಾಡ್ತಾ ಇದೀವಿ, ನಮ್ ಕರ್ತವ್ಯ ಇದು, ನಮ್ ಧರ್ಮ. ನಾವಿಲ್ಲಿ ಕೂತಿರೋದೇ ಅದಕ್ಕೆ. On the occasion ನಮ್ of ಕೆಲಸ ನಾವ್ ಮಾಡ್ತಾ ಇದೀವಿ ಅಷ್ಟೇ. on the occasion of government turning 2 years. Yes. ಹೌದು, ಅದು ಇಲ್ಲೀಗಲ್. ಹೌ ಕ್ಯಾನ್ ಐ ರಿಜಿಸ್ಟರ್ ವಾಟ್ ಇಸ್ ಇಲ್ಲೀಗಲ್? ಅದು ಇಲ್ಲೀಗಲ್. ಇಟ್ ಇಸ್ ಅಗೇನ್ಸ್ಟ್ ದ ಲಾ. ಸಂಪೂರ್ಣವಾಗಿ ಅಕ್ರಮ, ಕಾನೂನು ಬಾಹಿರವನ್ನೆಲ್ಲ ನೀವು ನೋಂದಣಿ ಮಾಡಿ ಅಂತ ಹೇಳಿದ್ರೆ ನಾನು ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಒಂದ್ ಪೇಪರ್ ಚಾಪ ಕಾಗದದಲ್ಲಿ ಒಬ್ರು ನನ್ನ ಜಾಗನ ಬರ್ಕೊಡಕ್ ಆಗೋದಿಲ್ಲ.
ಅದು ಏನು ಸೈಟ್ ಆಗಿ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ? ಸೈಟ್ ಹಾಗಾದ್ರೆ ಟೌನ್ ಪ್ಲಾನಿಂಗ್ ರೂಲ್ಸ್ ಹಾಕಿರ್ಬೇಕು, ಟೌನ್ ಪ್ಲಾನಿಂಗ್ ಕಾನೂನು ಹಾಕಿರ್ಬೇಕು. ಕಾನೂನು ಪುಸ್ತಕವನ್ನು ಎತ್ತಿ ಹಾಗಾದ್ರೆ ಬಿಸಾಕ್ ಬಿಡೋಣವಾ ಹೇಳಿ? ಅವ್ರು ಲೇಔಟ್ ಮಾಡ್ಬೇಕಾದ್ರೆ ಅಪ್ರೂವಲ್ ತಗೊಂಡ್ ಮಾಡ್ಲಿ, ಮಾಡಕ್ ಬರೋದಿಲ್ಲ. ಅದಕ್ಕೆ ನಾನ್ ಮಾಡಿದ್ರೆ ನಾಳೆ ನನ್ ಮೇಲೆ ಕೇಸ್ ಆಗುತ್ತೆ. ಅದು ಸೇಲ್ ಡೀಡ್ ಆಗಿ ಬಂದಿರೋದಕ್ಕೆ ಕೊಡ್ತಾ ಇದ್ದೇವೆ. ಸೇಲ್ ಡೀಡ್ ಯಾರು ಮಾಡ್ಕೊಡ್ತಾರೆ? ಮಾಲೀಕ ಮಾಡ್ಕೊಡ್ತಾನೆ, ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾನೆ. ಅದಕ್ಕೆ ನಾನು ಬೀಕಾತ ಕೊಡ್ಬಹುದು. ಏನು ಇಲ್ಲದೆ ಚಾಪ ಕಾಗದ ಕೊಟ್ರೆ, ಈಗ ಉದಾಹರಣೆಗೆ ನಂದು ಜಮೀನು ಆಯ್ತಾ, ಬಹುಶಃ ನಾನು ಇವ್ರಿಗೆ ಬರ್ಕೊಟ್ಟಿದ್ದೀನೋ ಚಾಪ ಕಾಗದದಲ್ಲಿ, ಅಥವಾ ಇವ್ರು ಹೋಗ್ಬಿಟ್ಟು ನನ್ನ ಹೆಸರಲ್ಲಿ ಅವ್ರಿಗೆ ಬರ್ಕೊಟ್ಟಿದ್ದಾರೆ, ಯಾವ ಗ್ಯಾರಂಟಿ ಇದೆ ಇಲ್ಲಿ? ಈಗ ಇವ್ರು ಅವ್ರಿಗೆ ಬರ್ಕೊಟ್ಟಿದ್ದಾರೆ, ಅದಕ್ಕೆ ನಾನು ಬೀಕಾತ ಕೊಟ್ರೆ, ಗೌರ್ಮೆಂಟ್ ಬೀಕಾತ ಕೊಟ್ರೆ ನನ್ನ ರೈಟ್ಸ್ ಏನಾಗ್ಬೇಕು? ಐ ಆಮ್ ದ ಒರಿಜಿನಲ್ ಓನರ್. ಅದಕ್ಕೆ ನಾನು ಇವತ್ತು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ಈ ರೀತಿಯಾಗಿ ನೋಂದಣಿ ಆಗದೆ ಬಡಾವಣೆಗಳು ಹಿಂದಿಂದು ಬಿಟ್ಬಿಡಿ, ಹಿಂದಿಂದಕ್ಕೆ ನಾನು ಕೈ ಹಾಕಕ್ ಹೋಗೋದಿಲ್ಲ. ಇನ್ನು ಮುಂದೆ ಯಾರಾದ್ರೂ ನೋಂದಣಿ ಇಲ್ಲದೆ ಅಥವಾ ಅಧಿಕೃತ ಇಲ್ಲದೆ, ಏನು ಅನುಮತಿಯನ್ನ ತೆಗೆದುಕೊಳ್ಳದೆ ಅನಧಿಕೃತ ಬಡಾವಣೆಗಳನ್ನ ಯಾವುದೇ ರೂಪದಲ್ಲಿ ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ನಾನು ಸ್ಟ್ರಿಕ್ಟ್ ಆಗಿ ಇವತ್ತು ಎಲ್ಲ ಡಿಸಿಗಳಿಗೆ ಹೇಳಿದ್ದೇನೆ. ಇನ್ನೊಂದ್ ಬಾರಿ ರಿಪೀಟ್ ಮಾಡ್ತೇನೆ, ಅನಧಿಕೃತ ಬಡಾವಣೆಗಳು ಇನ್ನು ಮುಂದೆ ತಲೆ ಎತ್ತಬಾರದು. ಇದು ಮುಖ್ಯಮಂತ್ರಿಗಳ ಸೂಚನೆ. ಯಾರೇ ಬಡಾವಣೆ ಮಾಡಬೇಕಾದ್ರೂ ಅವರು ಅದಕ್ಕೆ ಬೇಕಾದಂತ ಅನುಮತಿಯನ್ನ ತೆಗೆದುಕೊಂಡು ನಿಯಮಾನುಸಾರ ಬಡಾವಣೆ ಮಾಡ್ಲಿ. ಇದು ಅನಧಿಕೃತ ಅಕ್ರಮ ಬಡಾವಣೆಗಳಿಗೆ ಕಡಿವಾಣ ಹಾಕಬೇಕು. ಏನ್ 10 ಅಡಿ ರೋಡ್ ಮಾಡ್ಬಿಟ್ಟು ಒಳ್ಳೆ ಕಿಷ್ಕಿಂದ ತರ ಸೈಟ್ಗಳು ಮಾಡಿ ಕೊಟ್ರೆ ನಾಳೆ ಅಲ್ಲಿ ನೀರ್ ಕೊಡೋದು ಯಾರು, ಲೈಟ್ ಕೊಡೋದು ಯಾರು? ಆ ಜನಗಳ ಪರಿಸ್ಥಿತಿ ಏನಾಗ್ಬೇಕು? ಒಂದು ಆಂಬ್ಯುಲೆನ್ಸ್ ಹೋಗಕ್ಕಾಗಲ್ಲ, ಫೈರ್ ಇದು ಹೋಗಕ್ಕಾಗಲ್ಲ, ಒಂದು ಕೂತ್ಕೊಳ್ಳಕ್ಕೆ ನಿಂತ್ಕೊಳ್ಳಕ್ಕೆ ಒಂದು ಮಗುಗೆ ಒಂದು ಆಟದ ಮೈದಾನ ಇರೋದಿಲ್ಲ ಅಲ್ಲಿ. 10 ಅಡಿ ರೋಡ್ ಮಾಡ್ತಾರೆ, 15 ಅಡಿ ರೋಡ್ ಮಾಡ್ತಾರೆ. ಎಲ್ಲಿವರೆಗೂ ಸುಪ್ರೀಂ ಕೋರ್ಟ್ನವರು ಎಲ್ಲಾ ರಾಜ್ಯಗಳಿಗೆ ಚೀಮಾರಿ ಹಾಕಿದ್ದಾರೆ. ನೀವು ರಾಜ್ಯ ಸರ್ಕಾರಗಳು ಬದುಕಿದಾವ ಇಲ್ಲ ಅಂತ ಕೇಳಿದ್ದಾರೆ, ಎಕ್ಸಾಕ್ಟ್ ವರ್ಡ್ಸ್. ಯಾಕೆ ಇದನ್ನೆಲ್ಲ ಅನಧಿಕೃತ ಬಡಾವಣೆಗಳನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ಒಂದಲ್ಲ 4 ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವರು ಚಾಟಿ ಬೀಸಿದ್ದಾರೆ. ಡಿಸೆಂಬರ್ 17ನೇ ತಾರೀಕು 24ನೇ ವರ್ಷದಲ್ಲಿ ಲೇಟೆಸ್ಟ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಬಂದಿದೆ. ಇದನ್ನ ಕಂಟ್ರೋಲ್ ಮಾಡಬೇಕು, ಇಲ್ಲ ಅಂದ್ರೆ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗ್ಬೇಕು ಅಂತ ಹೇಳಿ ಅಂತ ಸುಪ್ರೀಂ ಕೋರ್ಟ್ ಇಂದ ಡೈರೆಕ್ಷನ್ ಬಂದಿದೆ. ಅಟ್ ಎನಿ ಕಾಸ್ಟ್ ಅನಧಿಕೃತ ಬಡಾವಣೆಗಳಿಗೆ ಕಡಿವಾಣ ಹಾಕಲೇಬೇಕು ಅಂತ ಖಡಕ್ ಆಗಿ ಸುಪ್ರೀಂ ಕೋರ್ಟ್ನವರು ಸೂಚನೆ ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಇದನ್ನ ಅಕ್ರಮ ಬಡಾವಣೆಗಳಿಗೆ ಕಡಿವಾಣ ಹಾಕ್ಬೇಕು ಇನ್ನು ಮುಂದೆಂದಕ್ಕೆ ಅಂತ. ಹಿಂದಿಂದ ನಾನು ಮಾತಾಡ್ತಾ ಇಲ್ಲ, ಇನ್ನು ಮುಂದೆ ಈಗ ಹಾಲಿ ಹಾಗೂ ಮುಂದೆ ಅಂತ. ಹಾಗಾಗಿ ನಾನು ಡಿಸಿಗಳಿಗೆ ಹೇಳಿದ್ದೇನೆ, ಯಾರಾದ್ರೂ ಕಾನೂನು ಬಾಹಿರವಾಗಿ ಅಥವಾ ಕಾನೂನನ್ನ ದುರುಪಯೋಗ ಮಾಡಿ, ಹೇಗೆ ಕೇಳ್ಬೋದು, ಕೆಲವರು ಇದನ್ನ ಏನು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಸೈಟ್ಗಳು ಮಾಡ್ತಾ ಇದ್ದಾರೆ. ಅವು ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಯಾರು ಕೂಡ ಇದಕ್ಕೆ ಬಗ್ಗದೆ ಹೋದಂತ ಸಂದರ್ಭದಲ್ಲಿ ಅವರು ಎಲ್ಲವನ್ನು ಮೀರಿ ಈ ತರ ಅನಧಿಕೃತ ಬಡಾವಣೆಗಳನ್ನ ಮಾಡಿದ್ರೆ ಆ ಜಮೀನುಗಳನ್ನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕೊಳ್ಬೇಕು. ರಿಪೀಟ್ ಮಾಡ್ತೇನೆ, ಅನಧಿಕೃತ ಬಡಾವಣೆಗಳನ್ನ ಇನ್ನು ಮುಂದೆ ಮಾಡಿದಲ್ಲಿ ಅವುಗಳನ್ನ ಅನಧಿಕೃತ ಬಡಾವಣೆಗಳನ್ನ, ಅಕ್ರಮ ಬಡಾವಣೆಗಳನ್ನ, ಜಾಗವನ್ನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕೋಬೇಕು ಅಂತ ನಾನು ಡಿಸಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಸೊ ನಾನು ಇವತ್ತು ಮನವಿ ಮಾಡ್ತಾ ಇದ್ದೇನೆ, ಅಕ್ರಮ ಬಡಾವಣೆಗಳನ್ನ ಮಾಡಬೇಡಿ. ಮಾಡಿದ್ರೆ ಸರ್ಕಾರ ಅನಿವಾರ್ಯವಾಗಿ ಆ ಜಮೀನನ್ನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಬೇಕು.